ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ಜನ ನಮಗೆ ಆನ್ಲೈನಲ್ಲಿ ಎಕ್ಸಾಮ್ ಕೊಡ್ರಿ ಅಂತ ಕೇಳ್ತಾ ಇದ್ರಿ ಫ್ರೆಂಡ್ಸ್. ಬಟ್ ಆನ್ಲೈನ್ ವ್ಯವಸ್ಥೆ ಇಲ್ಲ, ನೀವು ಮನೆಯಲ್ಲೇ ಕುಳಿತು ಪ್ರಾಕ್ಟೀಸ್ ಮಾಡಬಹುದು. ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳು ಆಲ್ರೆಡಿ 545 PSI ಒಳಗೆ ಪಾಸ್ ಆಗಿದ್ದಾರೆ, ಹಿಂದಿನ ಎಕ್ಸಾಮ್ ಒಳಗೂ ಪಾಸ್ ಆಗಿದ್ದಾರೆ, ಈಗಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಅವರು ಎಷ್ಟು ಚೆನ್ನಾಗಿ ನೀಟಾಗಿ ಆ ಎಕ್ಸಾಮ್ಸ್ನ ಬರೀತಾರೆ ಅಂತ ನಿಮಗೆ ತೋರಿಸ್ಬೇಕಾಗಿದೆ ಗೈಸ್ ನಾನು. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪ್ರತಿದಿನ ಲೈಕ್ ಯಾರ್ಯಾರು ಚೆನ್ನಾಗಿ ಬರೆದಿರ್ತಾರೆ ಆ ಒಂದು ಪೇಪರ್ಸ್ನ ಕುರಿತು ನಾನು ನಿಮಗೆ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಬಟ್ ಇನ್ನೂ ಟೈಮ್ ಮಿಂಚಿಲ್ಲ, ನೀವು ಕೂಡ ಕರೆಕ್ಷನ್ ಮಾಡಲಿಕ್ಕೆ ಸಮಯ ಇದೆ. ಏನೇನು ಕರೆಕ್ಷನ್ ಮಾಡ್ಕೋಬೇಕು, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಸೊ ಅದನ್ನು ಪೂರ್ತಿಯಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಫಸ್ಟ್ಗೆ ನಿಮಗೆ ಪೇಪರ್ನ ತೋರಿಸ್ತೀನಿ, ಇವರು ಯಾವ ಥರ ಪೇಪರ್ನ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ನೀವೆಲ್ಲರೂ ವಿಚಾರ ಮಾಡಲೇಬೇಕಾಗಿದ್ದೇನೆಂದರೆ ಪೇಪರ್ 1 ಹೆಂಗೆ ಕಂಪ್ಲೀಟ್ ಮಾಡಬೇಕು, ಎಷ್ಟೆಷ್ಟು ಟೈಮ್ನ ಯಾವ್ಯಾವ ಸೆಗ್ಮೆಂಟ್ಗೆ ಕೊಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಓಕೆ, ಸೊ ಯಾವ್ಯಾವ್ದಕ್ಕೆಲ್ಲ ಎಷ್ಟೆಷ್ಟು ಸಮಯವನ್ನು ಕೊಡಬೇಕು ಅಂತ ನೋಡಿದರೆ, ಒಂದನೇದು ಪ್ರಬಂಧ. ಓಕೆ, ಸೊ ಎಸ್ಸೆಗೆ ಎಷ್ಟು ಟೈಮ್ ಕೊಡ್ಬೋದು ನೀವು ಅಂದರೆ, ನೋಡಿ ಅಲ್ಲೇ ಪ್ರಶ್ನೆ ಕೊಟ್ಟಿರ್ತಾರೆ, ಸೊ ಅದರೊಳಗೆ ಒಂದು ಚೂಸ್ ಮಾಡಿ ಬರಿಬೇಕು. ಸೊ ನನ್ನ ಪ್ರಕಾರ 20 to 25 ಮಿನಿಟ್ಸ್. ಓಕೆ, 20 to 25 ಮಿನಿಟ್ಸಲ್ಲಿ ಟ್ರೈ ಟು ಕಂಪ್ಲೀಟ್ ಯುವರ್ ಎಸ್ಸೆ. ಎದಕ್ಕಂದರೆ ನೀವು ಎಸ್ಸೆಗಳನ್ನ ಪ್ರಿಪೇರ್ ಮಾಡಿರ್ತೀರ, ಯಾರು ಪ್ರಿಪೇರ್ ಮಾಡಿಲ್ವೋ ಇನ್ನೂ ಎಲ್ಲ ವಿಡಿಯೋಗಳನ್ನ ನೋಡ್ರಿ. ನಿಮಗೆ ಈ ವಿಡಿಯೋಗಳು ಲೈಕ್ ಆದಲ್ಲಿ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿರಿ. ಇದ್ದಿದ್ದನ್ನು ಹೇಳಿದರೂ ಕೂಡ ನೀವು ಇಂಥವೆಲ್ಲ ಶೇರ್ ಮಾಡೋದಿಲ್ಲ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಿದರೆ ಅಂಥವೆಲ್ಲ ಶೇರ್ ಮಾಡ್ತೀರಾ. ಓಕೆ, ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಇರಲಿ, ದ್ಯಾಟ್ಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ನೋಡಿ ಪೇಪರ್ 1 ಎಸ್ಸೆನ 20 to 25 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಲೇಬೇಕು. ಎದಕ್ಕಂದರೆ ಐ ಹೋಪ್ ನೀವು ಇದನ್ನು ಪ್ರಿಪೇರ್ ಮಾಡಿರ್ತೀರಾ. ಇಲ್ಲ ಅಂದರೂ ಕೂಡ ನಾನು ಹೇಳಿದ್ದೀನಿ, 50 ಪ್ರಬಂಧಗಳ ಪುಸ್ತಕ ಇದೆ, ಎಲ್ಲ ಪ್ರಬಂಧಗಳನ್ನ ಓದ್ಕೋರಿ. ಈಗಲೂ ಟೈಮ್ ಮಿಂಚಿಲ್ಲ ಫ್ರೆಂಡ್ಸ್, ಇನ್ನೂ ಆದರೂ ಸಮಯ ಇದೆ. ನೀವು ಈಗಲೂ ಎಲ್ಲ ವಿಡಿಯೋಗಳನ್ನ ನೋಡ್ರಿ, ಪುಸ್ತಕದಲ್ಲಿರುವಂಥ ವಿಡಿಯೋಗಳನ್ನ ಈಗಲೂ ಪುಸ್ತಕದಲ್ಲಿರುವಂಥ ಎಸ್ಸೆಗಳನ್ನ ನೋಡ್ಕೋರಿ, ಡೆಫಿನೆಟ್ಲಿ ಮಾಡ್ಬೋದು. 20 to 25 ಮಿನಿಟ್ಸಲ್ಲಿ ನೀವು ಯಾವಾಗ ನಾಲೆಜ್ ಗೇನ್ ಮಾಡಬೇಕು ಅಂತ ಕೂಡ್ತಿರೋ, ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಪ್ರಬಂಧವನ್ನು. ಓಕೆ, ಬೈಪಟ್ ಹಾಕೋದಲ್ಲ. 90% ಆಫ್ ದಿ ಸ್ಟೂಡೆಂಟ್ಸ್ ಬೈಪಟ್ ಹಾಕ್ತಾರೆ. ಅದಕ್ಕೆ 60,000 70,000 ಜನ ಎಕ್ಸಾಮ್ ಬರೆದವರಲ್ಲಿ ಸೊ ಓನ್ಲಿ 400 ಜನ ಮಾತ್ರ ಯಾಕೆ ಪಾಸ್ ಆಗ್ತಾರೆ ಅಂದರೆ, ಸೊ ಬೈಪಟ್ ಹಾಕಿದವ್ರೊಳಗೆ ಭಾಳ ಜನ ಹೊರಗೆ ಬೀಳ್ತಾರೆ. ಓಕೆ, ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್ ಗೈಸ್. ಬೈಪಟ್ ಹಾಕಬೇಡ್ರಿ. ಓಕೆ, 20 to 25 ಮಿನಿಟ್ಸಲ್ಲಿ ಎಸ್ಸೆ ಬರೀರಿ. ಆ ಎಸ್ಸೆನೂ ಕೂಡ ಹೆಂಗಿರಬೇಕು ಅಂತ ಈ ಒಂದು ಎಕ್ಸಾಮ್ ಒಳಗೆ ಏನು ಎಸ್ಸೆ ಬರೆದಿರ್ತಾರೋ ಅವಾಗ ಹೇಳ್ತೀನಿ ಫ್ರೆಂಡ್ಸ್. 20 to 25 ಮಿನಿಟ್ಸ್. ಇನ್ನು ಟ್ರಾನ್ಸ್ಲೇಷನ್ ಇದೆಯಲ್ಲ ಗೈಸ್, ಇದು ಎಲ್ಲರಿಗೂ ಕೂಡ ಟೈಮ್ ತೊಗೊಳುತ್ತೆ. ಓಕೆ, ನನಗೆ ಎಷ್ಟೇ ಇಂಗ್ಲೀಷ್ ಕನ್ನಡ ಬರುತ್ತೆ ಅಂದರೂ ಕೂಡ ಸಮಯ ಹಿಡಿಯುತ್ತೆ. ಓಕೆ, ಸೊ ಭಾಳ ಜನ ರೂರಲ್ ಏರಿಯಾದಿಂದ ಬಂದವರು, ಒಂದಲ್ಲ ಒಂದು ಲ್ಯಾಂಗ್ವೇಜ್ ಭಾಳನೇ ಪ್ರಾಬ್ಲಮ್ ಇದ್ದವರು, ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಅದಕ್ಕೆ ಇದಕ್ಕೆ 40 to 45 ಮಿನಿಟ್ಸ್. ಓಕೆ, ನೀವು ಟ್ರಾನ್ಸ್ಲೇಷನ್ಗೆ ಮೇಜರ್ ಟೈಮ್ನ ಕೊಡಬೇಕು ಗೈಸ್. ಎದಕ್ಕಂದರೆ ಕರೆಕ್ಟಾಗಿ ಮಾಡಲೇಬೇಕು, ಇಲ್ಲಾಂದರೆ ಪೂರ್ತಿ ಮಾರ್ಕ್ಸ್ ಬರೋದಿಲ್ಲ. ಓಕೆ, ನೀವು ಎಸ್ಸೆದೊಳಗೆ ಬೇಗ ಬರೆದು ಮುಗಿಸಿದರೆ ಆ ಟ್ರಾನ್ಸ್ಲೇಷನ್ ಇಟ್ ಯಾಕೆ ಟೈಮ್ ಹಿಡಿಯುತ್ತೆ, 20 ಮಾರ್ಕ್ಸಿಗೆ ಇಟ್ ಯಾಕೆ ಟೈಮ್ ಹಿಡಿಯುತ್ತೆ ಅಂದರೆ, ನಮಗೆ ಗೊತ್ತಿಲ್ಲ ಯಾವ್ದು ಬೇಕಾದ ವಿಷಯದ ಮೇಲೆ ಟ್ರಾನ್ಸ್ಲೇಷನ್ ಕೊಡ್ಬೋದು. ಆ ವಿಷಯದ ಮೇಲೆ ನಮಗೆ ಆ ಪದಗಳು ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಈಗೇನು ಮಾಡ್ತಿದ್ದಾರೆ, ಪೂರ್ತಿ ಪ್ಯಾರಾಗ್ರಾಫೇ ಟ್ರಾನ್ಸ್ಲೇಟ್ ಮಾಡುವಂತ ಕೊಡ್ತಿದ್ದಾರೆ, ಬರೀ ಸೆಂಟೆನ್ಸ್ ಮಾತ್ರ ಕೊಡ್ತಿಲ್ಲ, ಪೂರ್ತಿ ಪ್ಯಾರಾಗ್ರಾಫ್ನ ಟ್ರಾನ್ಸ್ಲೇಟ್ ಮಾಡುವಂತ ಕೊಟ್ಟಾಗ ಸೊ ಅದು ಅಷ್ಟು ಈಜಿ ಇರೋದಿಲ್ಲ ಗೈಸ್. ಆಮೇಲೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೂ ಕೂಡ ಇದರೊಳಗೆ ಟ್ರಾನ್ಸ್ಲೇಷನ್ ಹೇಳಬೇಕಾದ್ರೂ ಹೇಳ್ತೀನಿ. ಫಸ್ಟ್ಗೆ ಟೈಮ್ನ ನೀವು ಒಂದು ಸರ್ತಿ ನಿಮಗೂ ಈ ಥರ ಸೆಟ್ ಆಗುತ್ತಾ, ಸೊ ಅದನ್ನು ಬಿಟ್ಟು ಮತ್ತೇನಾದರೂ ಕ್ವೈರೀಸ್ ಇದ್ದರೆ ನೀವು ಕೆಳಗಡೆ ಹಾಕಿ. ಟ್ರಾನ್ಸ್ಲೇಷನ್ 40 to 45 ಮಿನಿಟ್ಸ್. ಓಕೆ, ಇನ್ನು ಲಾಸ್ಟ್ ಸೆಗ್ಮೆಂಟ್ ಪ್ರಿಸೈಸ್ ರೈಟಿಂಗ್. ಓಕೆ, ಸೊ ಪ್ರಿಸೈಸ್ ಇರುತ್ತೆ ನಿಮಗೆ ಫಸ್ಟ್ ಪೇಪರಲ್ಲಿ. ಇದಕ್ಕೆ 10 to 15 ಮಿನಿಟ್ಸ್ ಈಸ್ ಇನಫ್. ಮ್ಯಾಕ್ಸಿಮಮ್ ಮಾರ್ಕ್ಸ್ನು ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಫ್ರೆಂಡ್ಸ್. ನಿನ್ನೆ ಪೇಪರ್ 3ದು ಟ್ರಾನ್ಸ್ಲೇಷನನ್ನು ಈ ಒಬ್ಬರು ವಿದ್ಯಾರ್ಥಿ, ಇವರು 545 ಪಾಸ್ ಆದವರೇ ಇದ್ದಾರೆ, ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಎಲ್ಲೂ ಕೂಡ ಸ್ಕ್ರ್ಯಾಚ್ ಹಾಕಿಲ್ಲ. ಓಕೆ, ಸ್ಕ್ರ್ಯಾಚ್ ಹಾಕಬಾರ್ದು ಸರ್, ಈ ಥರ ಮಾಡೋಕ್ಕೆ ನಮಗೂ ಆಗುತ್ತಾ ಅಂದರೆ, ಇವರು ಅಟ್ಲೀಸ್ಟ್ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಬಂದು 50 ಪೇಪರ್ ಬರೆದಿರಬೇಕು, 50 ಪರೀಕ್ಷೆನ ಬರೆದಿರಬೇಕು ಗೈಸ್. ಸೊ ಇವತ್ತು ಇವರ ಸ್ಥಿತಿ ಹಿಂಗಾಗಿದೆ. ಇದಕ್ಕೆ ಕಾರಣ ಬಂದು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ದಕ್ಕೆ.
ನಾನು ನಿಮಗೂ ಹೇಳ್ತಾ ಇದ್ದೀನಿ, ಗ್ರೂಪ್ ಒಳಗೆ ನಾನು ಕ್ವಶನ್ ಪೇಪರ್ಸ್ನ ಕೊಡ್ತಾ ಇದ್ದೀನಿ. ಆ ಕ್ವಶನ್ ಪೇಪರ್ನ ತಗೊಳ್ಳಿ, ನೀವು ಮನೆಯೊಳಗೆ ಕೂತು ಸಾಲ್ವ್ ಮಾಡಿರಿ. ಓಕೆ, ಟ್ರೈ ಟು ಪ್ರಾಕ್ಟೀಸ್. ಬರೀ ಓಡ್ ಹೊಡೆಯೋದ್ರಿಂದ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಆಮೇಲೆ ಓವರ್ ಕಾನ್ಫಿಡೆನ್ಸ್ ಬೇಡ ನಿಮಗೆ. ಇವನ್ ಲಾಸ್ಟ್ ಟೈಮ್ ನಿಮಗೆ 40 ಮಾರ್ಕ್ಸ್ ಬಂದಿದೆ ಪೇಪರ್ 1 ಕೂಡ ನೀವು ಸುಮ್ಮನೆ ಕೂಡಬೇಡ್ರಿ, ಮತ್ತೆ ಪ್ರಯತ್ನವನ್ನು ಮಾಡಿರಿ. ಎದಕ್ಕಂದರೆ ಲಾಸ್ಟ್ ಟೈಮ್ ಬಂದಷ್ಟೇ ಮಾರ್ಕ್ಸ್ ಈ ಸರ್ತಿನೂ ಬರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇದ್ರ ಆಲ್ರೆಡಿ ನಾನು ಭಾಳ ಜನ ಸ್ಟೂಡೆಂಟ್ಸ್ ಸಫರ್ ಆಗೋದನ್ನು ನೋಡಿದ್ದೀನಿ. ಬಟ್ ಇಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸೋಕ್ಕಿಂತನೂ ನೋಡಿ, ಗ್ರಾಮೀಣ ಅಭಿವೃದ್ಧಿಯು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಮತ್ತು ಮಾನವ ಅಭಿವೃದ್ಧಿಗೆ ಕೀಲಿ ಕೈಯಾಗಿದೆ. ಫುಲ್ ಸ್ಟಾಪ್ ಕಾಮ ಕೂಡ ನೀವು ಇವರು ಹೆಂಗೆ ಬರೀತಾರೆ ನೋಡಿ. ಒಂದನೇದು ನೀಟಾಗಿ ಬರೀತಾರೆ, ಎರಡನೇದು ಫುಲ್ ಸ್ಟಾಪ್ ಕಾಮನು ಕೂಡ ಇವರು ಮರೆಯೋದಿಲ್ಲ ಫ್ರೆಂಡ್ಸ್. ಓಕೆ, ನೀವು ಕೂಡ ಪ್ರತಿಯೊಬ್ಬರು ಇದೇ ಥರ ಏನಂದರೆ ಫುಲ್ ಸ್ಟಾಪ್ ಕಾಮ ಆಗಿರ್ಬೋದು. ಆಮೇಲೆ ಕೆಲವೊಂದು ಟಫ್ ವರ್ಡ್ಸ್ ಬರ್ತಾವೆ ಸರ್ ಟ್ರಾನ್ಸ್ಲೇಷನಲ್ಲಿ ಹೆಂಗೆ ಮಾಡೋದು, ಅದನ್ನು ಬರೆಯೋಕ್ಕಾಗೋದಿಲ್ಲ ಅಂದರೆ ಯು ಕ್ಯಾನ್ ಲೀವ್ ಇಟ್. ಓಕೆ, ಬರೆಯೋದು ಬಿಡಿ, ಅದನ್ನು ಒಂದು ಪದವನ್ನು ಬರೆಯೋದು ಬಿಡಿ. ಓಕೆ, ಹಾಗೇನೂ ಇರೋದಿಲ್ಲ ಗೈಸ್. ಅಲ್ಲೊಂದು ಇಂಪಾರ್ಟೆಂಟ್ ವರ್ಡ್ ಇರ್ತೈತಿ, ಅದು ಮಾಡ್ಲಿಕ್ಕಂದ್ರೆ ನಿಮಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ. ಅದನ್ನು ಸುಮ್ಮನೆ ಹೆದರ್ಸಿಕ್ಕೆ ಹೇಳೋದೇ ಹೊರತು ಅದನ್ನು ಬಿಟ್ಟು ಹಾಗೇನೂ ಇರೋದಿಲ್ಲ. ಓವರ್ ಆಲ್ ಆಗಿ ನೀವು ಆ ಒಂದು ಯಾವ ಉದ್ದೇಶಕ್ಕಾಗಿ ಅದನ್ನು ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾದರೂ ಅದನ್ನು ಬರಿಬೋದು ನೀವು. ಓಕೆ, ಸೊ ಹಂಗೆ ಮಾಡಿರಿ. ನೀವು ಯಾರು ಇಂಗ್ಲೀಷ್ ಪ್ರೊಫೆಸರ್ ಆಗಕ್ಕೊಂಟಿಲ್ಲ. ಸೊ ನೀವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಒಂದು 80% ಆದರೂ ನಿಮಗೆ ಮಾಡೋಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪಾಸಿಬಲ್ ಇದ್ದರೆ ಅದನ್ನು ಮಾಡಿ. ಓಕೆ, ಆಮೇಲೆ ಈಗ 15 ದಿನ 20 ದಿನ ಇದೆ ನಂಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂದರೆ ಒಂದೇ ಒಂದು ಸೊಲ್ಯೂಷನ್ ಏನು ಅಂದರೆ ಪ್ರತಿದಿನ 1 ಅವರ್, ಓಕೆ, ಎವ್ರಿ ಡೇ 1 ಅವರ್ ಪ್ರಾಕ್ಟೀಸ್ ಇಟ್. ಓಕೆ, ಎಲ್ಲಿಂದ ಪ್ರಾಕ್ಟೀಸ್ ಮಾಡೋದು? ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಿಮಗೆ ಕ್ವಶನ್ ಪೇಪರ್ ಸಿಗ್ತವೆ, ಆಮೇಲೆ ಈವನ್ ಕನ್ನಡ ಇಂಗ್ಲೀಷ್ ಪೇಪರ್ ಸಿಗ್ತವೆ. ಯಾವುದಾದ್ರು ರ್ಯಾಂಡಮ್ ಆಗಿ ತಗೋರಿ, ಅದನ್ನು ಪ್ರಾಕ್ಟೀಸ್ ಮಾಡಿ ಗೈಸ್. ಓಕೆ, ನೋಡಿ ಅವ್ರು ಹೆಂಗೆ ನೀಟಾಗಿ ಬರೆದಿದ್ದಾರೆ ನೋಡಿ. ಸೊ ನಾನು ನಿಮಗೆ ಅದನ್ನು ತೋರಿಸ್ಬೇಕಾಗಿದೆ ಗೈಸ್. ಓಕೆ, ಇದೇ ಥರ ನೀಟಾಗಿ ಬರಿಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗ್ತವೆ. ಎಲ್ಲೂ ಏನು ಮಿಸ್ಟೇಕ್ ಮಾಡಿಲ್ಲ. ಓಕೆ, ಸೊ ಅದಕ್ಕೆ ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗ್ತವೆ. ಸೊ 7 to 9 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸಿಗ್ಬೋದು. ಈಗ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್. ಎಸ್, ಕನ್ನಡ ಮೀಡಿಯಮದ ಅಭ್ಯರ್ಥಿಗಳಿಗೆ ಇಲ್ಲಿ ಡೆಫಿನೆಟ್ಲಿ ಸಮಯನೂ ಹಿಡಿತೆ, ತಪ್ಪು ಆಗ್ತವೆ. ಬಟ್ ಟ್ರೈ ಟು ಮೇಕ್ ಆ್ಯಸ್ ಕರೆಕ್ಟ್ ಆ್ಯಸ್ ಪಾಸಿಬಲ್. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಒಂದಲ್ಲ ಒಂದು ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದೆ. ಓಕೆ, ಒಂದು ಇಂಗ್ಲೀಷಿಂದ ಕನ್ನಡಕ್ಕಾದರೂ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕನ್ನಡದಿಂದ ಇಂಗ್ಲೀಷ್ಗಾದರೂ ಟ್ರಾನ್ಸ್ಲೇಷನ್ಗೆ ಪ್ರಾಬ್ಲಮ್ ಇರುತ್ತೆ. ಸೊ ಯಾರೂ ಕೂಡ 100% ಪರ್ಫೆಕ್ಟ್ ಇರೋದಿಲ್ಲ. ಒಂದು ಭಾಷೆಯನ್ನು ಇನ್ನೊಂದು ಭಾಷೆಗೆ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡೋದು ಇಂಪಾಸಿಬಲ್ ಫ್ರೆಂಡ್ಸ್. ಓಕೆ, ಆ್ಯಸ್ ಇಟ್ ಈಸ್ ಟ್ರೈನು ಮಾಡೋಕ್ಕೆ ಹೋಗಬೇಡ್ರಿ, ಅದು ಬರಂಗೂ ಇಲ್ಲ. ಸೊ ಮ್ಯಾನೇಜ್ ಮಾಡಿರಿ. 80% ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬಂದರೆ ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ಸೊ ಅಷ್ಟು ಮಾಡಿದರೆ ಸಾಕು. ಇದನ್ನು ಕೂಡ ಇವರು ಇಂಗ್ಲೀಷ್ ಒಳಗೂ ಕೂಡ ನೋಡಿ ಯಾವ ಥರ ನೀಟಾಗಿ ಬರೆದಿದ್ದಾರೆ. ಓಕೆ, ನಾನು ನಿಮಗೆ ಪೇಪರ್ ತೋರಿಸ್ಬೇಕಾಗಿದೆ. ಇದನ್ನು ನಿಮಗೆ ಗ್ರೂಪ್ ಒಳಗೆ ಫೋಟೋ ಹೊಡೆದು ಹಾಕ್ತೀನಿ. ಸೊ ಅಲ್ಲಿ ನೀವು ನೋಡ್ಕೊರಿ, ನೀವು ಮಾಡಿರುವಂಥ ಟ್ರಾನ್ಸ್ಲೇಷನ್ ಈ ಟ್ರಾನ್ಸ್ಲೇಷನ್ ಎಷ್ಟು ಮಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡ್ಕೊಡಿ. ಓಕೆ, ನೋಡಿ ಯಾವ ಥರ ಒಂದು ನೀಟಾಗಿ ಬರೆದಿದ್ದಾರೆ ಅವರು. ಇನ್ನು ಎಸ್ಸೆಗೆ ಬರ್ತೀನಿ ಫ್ರೆಂಡ್ಸ್. ಓಕೆ, ಸೊ ಎಸ್ಸೆಗೆ ಬಂದಾಗ ನೋಡಿ ಭಾಳ ಸರ್ತಿ ಏನಾಗ್ತಾ ಇದೆ ಅಂದರೆ ಈ ಎಸ್ಸೆ ಸ್ಟಾರ್ಟ್ ಮಾಡಬೇಕಂದ್ರೆ ಭಾಳ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಈ ಕೊಟೇಶನಿಂದನೇ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ಯಾರು ಹೇಳಿದ್ದು? ನೀವು ಕೊಟೇಶನ್ ಆದರೂ ಶುರು ಮಾಡಿರಿ, ಕೊಟೇಶನಿಂದಾದರೂ ಶುರು ಮಾಡಿರಿ, ಅಥವಾ ಆ ವಿಷಯದ ಮೇಲೆ ಒಂದು ಕರೆಂಟ್ ಅಫೇರ್ಸಿಂದಾದರೂ ಶುರು ಮಾಡಿರಿ. ಓಕೆ, ಕರೆಂಟ್ ಅಫೇರ್ಸ್ ನ್ಯೂಸ್ ಒಳಗಿರ್ತಲ್ವ ಅದ್ರ ಮೇಲಾದರೂ ಶುರು ಮಾಡಿರಿ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೊಟ್ಟು ಶುರು ಮಾಡಿರಿ. ಅಂದರೆ ಸಿಕ್ಕಾಪಟ್ಟೆ ಬರೋಂಗಿಲ್ಲ. ನಿಮ್ಮ ಇಂಟ್ರೊಡಕ್ಷನ್ ಎಷ್ಟಿರಬೇಕು? 8 to 10 ಲೈನ್, ದ್ಯಾಟ್ಸ್ ಇಟ್, ನಾಟ್ ಮೋರ್ ದೆನ್ ದ್ಯಾಟ್. ಓಕೆ, ಏಕರೂಪ ನಾಗರಿಕ ಸಂಹಿತೆ ಭಾರತಕ್ಕೆ ಬೇಕಂತ ಕೇಳಿದರೆ 8 ರಿಂದ 10 ಲೈನ್ ಇಂಟ್ರೊಡಕ್ಷನ್ ಇರಬೇಕು. ಅದು ಆದಮೇಲೆ ಪಾಯಿಂಟ್ಸ್ ಮಾಡಿ 10 ಪಾಯಿಂಟ್ಸ್ ಬರಿಬೇಕು. ಯಾಕೆ ಬೇಕಾಗಿದೆ? ರಾಷ್ಟ್ರೀಯ ಐಕ್ಯತೆಗೆ ಬೇಕಾಗಿದೆ. ಎರಡನೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕು, 3-4 ಲೈನ್. ಎರಡನೇ ಪಾಯಿಂಟ್ ಓಕೆ, ಕಮ್ಯುನಲ್ ರೈಟ್ಸ್. ಓಕೆ, ಈ ಕೋಮು ಗಲಭೆಗಳನ್ನು ತಡೆಯಲು ಬೇಕಾಗಿದೆ. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಮೂರನೇ ಪಾಯಿಂಟ್ ಮಹಿಳಾ ಸಬಲೀಕರಣಕ್ಕೆ ಬೇಕಾಗಿದೆ, ಎಕ್ಸ್ಪ್ಲೇನ್ ಮಾಡಬೇಕು. ನಮ್ಮ ಪುಸ್ತಕದಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದೆ. ಓಕೆ, ಸೊ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಕೊಟೇಶನ್ ಬರಿಬೇಕಾದ್ರೆ ಇಮೋಷ್ನಲ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಈ ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ಬೇಕಂದರೆ ಕನ್ನಡ ನೆಲ ಜಲ ಎಲ್ಲ ಕನ್ನಡಿಗರಿಗೆ ಅದು ಇದು ಅಂತ ಬರೆಯಂಗಿಲ್ಲ ಗೈಸ್. ನೀವು ಎಕ್ಸಾಮ್ ಬರೀತಿದ್ರೆ ರ್ಯಾಷನಲ್ ಆಗಿ ಬರೀರಿ. ಎಸ್, ಕನ್ನಡಿಗರಿಗೆ ಬೇಕು ಅಂತ ಬರೀರಿ, ನಾ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಯಾಕೆ ಕೊಡಬೇಕು ಕನ್ನಡಿಗರಿಗೆ? ಹಿಂಗೆ ಬರೀರಿ. ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಅಡ್ವಾಂಟೇಜ್ ಆಗುತ್ತೆ. ಕನ್ನಡ ನಾಡಿನ ಒಂದು ಭೂಮಿಯನ್ನು ಅವರು ತಗೊಂಡಿರ್ತಾರೆ. ಓಕೆ, ಸೊ ಅವ್ರಿಗೆ ಸಹಾಯ ಆಗುತ್ತೆ. ನೀವು ಈ ಥರ ಪಾಯಿಂಟ್ಸ್ಗಳನ್ನ ಬರೀರಿ. ನಾನು ಆಲ್ರೆಡಿ ಅದ್ರ ಮೇಲೆ ಎಸ್ಸೆ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು ಗೈಸ್. ಓಕೆ, 3, 4, 5, 6, 7, 8, 9, 10 ಹಿಂಗೆ 10 ಪಾಯಿಂಟ್ಸ್ ಬರೀಬೇಕು. 3 ರಿಂದ 4 ಲೈನ್ ಎಕ್ಸ್ಪ್ಲೇನ್ ಮಾಡಿ. ಓಕೆ,
ಸೊ ಒಂದೊಂದು ಎಕ್ಸಾಂಪಲ್ನ ಬರಿಬೇಕು. ಭಾಳ ಜನ ಏನು ಮಾಡ್ತೀರಾ, ನಿಮಗೆ ಗೊತ್ತಿದ್ದಿದ್ದು ಇನ್ಫಾರ್ಮೇಷನ್ ಎಲ್ಲ ಡಂಪ್ ಮಾಡಿಬಿಡೋದು. ನೋ, ದಟ್ ಈಸ್ ನಾಟ್ ಎಸ್ಸೆ. ಓಕೆ, ಸಿಕ್ಕಾಪಟ್ಟಿ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಬರೆದ್ಬಿಡೋದು ಎಸ್ಸೆ ಅಲ್ಲ. ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಇವತ್ತಿನ ಕ್ವಶನ್ಸ್ಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ. ಅದಕ್ಕೆ ಫ್ರೆಂಡ್ಸ್, ಎವ್ರಿ ದಿನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇದೆ, ಇಲ್ಲ ಅಂದರೆ ಇಲ್ಲ. ಸೊ ಇದೇ ವಿದ್ಯಾರ್ಥಿಗಳು ಫಸ್ಟ್ ದಿನ ಬರೆದಾಗ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ, ಎರಡನೇ ದಿನ ಬಂದಾಗ ಫಾರ್ ಬೆಟರ್, ಮೂರನೇ ದಿನ ಬರೆದಾಗ ಇನ್ನೂ ಬೆಟರ್, ನಾಲ್ಕನೇ ದಿನ ಬರೆದಾಗ ಇನ್ನೂ ಬೆಟರ್. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದ ವಿದ್ಯಾರ್ಥಿಗಳು ಬರೆದಿರುವಂಥ ಪೇಪರ್ನು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಓಕೆ, ಇವ್ರು ನೋಡಿ ಇಂಟ್ರೊಡಕ್ಷನಲ್ಲಿ ಕರೆಂಟ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಅದನ್ನು ಬರೆದಿದ್ದಾರೆ. ನಾನು ಜಸ್ಟ್ ಪ್ಯಾಟರ್ನ್ ಹೇಳ್ತೀನಿ, ಎಸ್ಸೆ ಓದ್ ಹೇಳೋದಿಲ್ಲ ನಿಮಗೆ, ಜಸ್ಟ್ ಪ್ಯಾಟರ್ನ್ ಹೇಳೋದು ನನ್ನ ಉದ್ದೇಶ ಆಗಿದೆ. ಯಾರ ಎಸ್ಸೆನೂ ಕಾಪಿ ಮಾಡಬೇಡ್ರಿ, ಕಾಪಿ ಮಾಡಿದರೆ ಪಾಸ್ ಆಗೋದಿಲ್ಲ. ನಮ್ಮ ಪುಸ್ತಕದೊಳಗೆ ಕೊಟ್ಟಿದ್ದು ಕೂಡ ಮೇನ್ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ರಿ, ದಯವಿಟ್ಟು ಕಾಪಿ ಮಾಡಬೇಡ್ರಿ. ಓಕೆ, ನೋಡ್ರಿ ಇಲ್ಲಿ ಇವ್ರು ಹೆಂಗೆ ಮಾಡಿದ್ದಾರೆ, ಏಕರೂಪ ನಾಗರಿಕ ಸಂಹಿತೆಯ ಅನುಕೂಲಗಳು ಅಂತ ಹೆಂಗೆ ಬರೆದಿದ್ದಾರೆ ನೋಡಿ. ಓಕೆ, ಸೊ ಇದರಿಂದ ವ್ಯಾಜ್ಯಗಳ ವಿಲೇವಾರಿ ಆಗುತ್ತೆ, ಕೋಮು ಗಲಭೆಗಳು ಕಡಿಮೆ ಆಗ್ತವೆ, ರಾಷ್ಟ್ರೀಯ ಐಕ್ಯತೆ ಬರುತ್ತೆ, ಸಮಾನತೆ ಹೆಚ್ಚಾಗುತ್ತೆ, ಜಾತ್ಯತೀತ ಭಾವನೆ ಉಳಿಯುತ್ತೆ, ಮಹಿಳಾ ಸಬಲೀಕರಣ ಆಗುತ್ತೆ, ಕಾನೂನು ಸರಳೀಕರಣ ಆಗ್ತವೆ. ಸೊ ಇದೇ ಪಾಯಿಂಟ್ಸ್ಗಳನ್ನು ಈ ಥರ ಬರೆದು ಅಥವಾ ಬರೀದೇನೋ ನೀವು ಡೈರೆಕ್ಟಾಗಿ ಎಕ್ಸ್ಪ್ಲನೇಷನ್ಗೂ ಶುರು ಮಾಡ್ಬೋದು. ಓಕೆ, ನೋಡಿ ಇವರು ಒಂದು ಪಾಯಿಂಟ್ ಹಾಕಿದ್ದಾರೆ, ನಂಬರ್ 1 ಹಾಕಿದ್ದಾರೆ. ಸೊ ಅದಕ್ಕೆ ಈ 4-5 ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಕೂಡ ಪ್ರತಿಯೊಬ್ಬರು ಹಿಂಗೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕಾನೂನುಗಳ ಸರಳೀಕರಣ ಅಂತ ಬರೆದಿದ್ದಾರೆ, ಪ್ಯಾರಾಗ್ರಾಫ್ ಮಾಡಿ 4-5 ಲೈನ್ ಎಕ್ಸ್ಪ್ಲನೇಷನ್ ಬರೆದಿದ್ದಾರೆ. ಓಕೆ, ಯು ಆರ್ ಗೆಟಿಂಗ್, ನಿಮಗೆ ಒಂದು ಐಡಿಯಾ ಕೊಡೋದಷ್ಟೇ. ಇವ್ರು ಏನು ಬರೆದಿದ್ದಾರೆ ನೀವು ಆ್ಯಸ್ ಇಟ್ ಈಸ್ ಬರೀಬೇಕಾಗಿಲ್ಲ, ಬಟ್ ನಿಮಗೆ ಐಡಿಯಾ ಕೊಡಲಿಕ್ಕೆ. ನೋಡಿ 4ನೇ ಪಾಯಿಂಟ್ ಅಂತ ಹಾಕಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಭಾಳ ಜನ ಹಿಂಗೆ ಬರೆಯೋದೇ ಇಲ್ಲ. ಈವನ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈಗೇನು ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ದೀವಿ, ಆಲ್ರೆಡಿ 50 ಜನದ್ದು ಅಡ್ಮಿಷನ್ ಕ್ಲೋಸ್ ಆಗಿದೆ ಫ್ರೆಂಡ್ಸ್. 50 ಮೆಂಬರ್ಸ್ ಆಲ್ರೆಡಿ ಬಂದಾಗಿದೆ. ಸೊ ಅಷ್ಟೇ ಜನಕ್ಕೆ ನಾನು ತಗೋತೀನಿ ಅಂತ ಕೂಡ ಮೊದಲೇ ಹೇಳ್ದಂಗೆ. ಸೊ ಅವ್ರಿಗೂ ಕೂಡ 4 ಪೇಪರ್ ಆಯಿತು ಈ ಟ್ರ್ಯಾಕಿಗೆ ಬರೋಕ್ಕೆ. ನಿಮಗೆ ಮ್ಯಾಟರ್ ಗೊತ್ತಿರೋದು ಬೇರೆ, ಬಟ್ ಯಾವ ಮ್ಯಾಟ್ರನ್ನ ಎಲ್ಲಿ ಬರಿಬೇಕು ಅನ್ನೋದೇ ಜಾಣತನ, ಅದುವೇ ಸ್ಕಿಲ್ ಫ್ರೆಂಡ್ಸ್. ಅದೇ ಕೌಶಲ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ನಿಮಗೆ ಟೆಸ್ಟ್ ಸೀರೀಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ಯಾರ್ಯಾರು ಬರಿತಾ ಇಲ್ವೋ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ, ಅದನ್ನು ಬರೀಲಾರೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಎಲ್ಲಿವರೆಗೂ ನೀವು ಬರೆಯೋದಿಲ್ಲ, ಬರೀ ಕೂತು ಹೊಡೆದ್ರೆ ಅದು ಆಗೋದಿಲ್ಲ. ನೋಡಿ, ನೀವು ಸರಿಯಾಗಿ ವಿಚಾರ ಮಾಡಬೇಕು, ನೀವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದರೆ ಆಗೋದಿಲ್ಲ. ನಿಮ್ಮ ಬಗ್ಗೆ ನೀವೇ ಬರೀರಿ ಅಂದರೆ ಎಸ್ಸೆ ಬರೆಯೋದಿಲ್ಲ, ನಿಮಗೆ ಬರೋದಿಲ್ಲ. ನಿಮಗೆ ಒಂದು ಪ್ಯಾರಾಗ್ರಾಫು ಬರೆಯೋದು ಕಷ್ಟ ಇದೆ. ಓಕೆ, ಟ್ರಾನ್ಸ್ಲೇಷನ್ ಮಾಡೋದು ಕಷ್ಟ ಇದೆ. ನೀವು ಸುಮ್ಮನೆ ಮೋಟಿವೇಶನ್ ಅದು ಇದು ಅಂತ ಹೇಳ್ಬಿಟ್ಟು ಮನ್ಯಾಗ ಕುತ್ಕೊಂಡು ನಾ PS ಹಾಕಿನಂತ ಕುಂಡಿರ್ಬೇಡ್ರಿ. ಪ್ರಾಕ್ಟೀಸ್ ಇಟ್. ಕೋಮು ಗಲಭೆಗಳನ್ನು ತಡೆಯಬಹುದು, ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಓಕೆ, ಸೊ ಇದು 545 ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಡು ಪಾಸ್ ಆದಂಥ ವಿದ್ಯಾರ್ಥಿಗಳದ್ದು ಫ್ರೆಂಡ್ಸ್. ಸೊ ನಾನು ಹೆಸರನ್ನ ರಿವೀಲ್ ಮಾಡ್ತಾ ಇಲ್ಲ, ಯಾಕಂದರೆ ಸೊ ಹೆಸರನ್ನ ಹೇಳಿದರೆ ಲೈಕ್ ಇನ್ನೂ ರಿಸಲ್ಟ್ ಬಂದಿಲ್ಲ, ಆಮೇಲೆ ಲಾಸ್ಟ್ ಟೈಮ್ ಎಲ್ಲ ಸ್ಕ್ಯಾಮ್ ಎಲ್ಲ ಆಗಿರೋದ್ರಿಂದ ನಾನು ಯಾರ್ದು ಹೆಸರು ಹೇಳೋದಿಲ್ಲ. ಬಟ್ ನೀಟ್ನೆಸ್ನ ನೋಡಿ, ಕೋಮು ಗಲಭೆಗಳ ಬಗ್ಗೆ ಇವರೊಂದು ಮ್ಯಾಪ್ ಕೂಡ ಹಾಕಿದ್ದಾರೆ. ಓಕೆ, ಟ್ರೈ ಟು ರೈಟ್ ಇಟ್ ಇನ್ ಡಿಫ್ರೆಂಟ್ ವೇ. ಜಾತ್ಯತೀತ ತತ್ವ, ಓಕೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆದಿದ್ದಾರೆ. ಗೊತ್ತಾಯ್ತಾ? ಹೀಗೆ 10 ಒಂದು ನೀವು ಪಾಯಿಂಟ್ಸ್ನ ಬರಿಬೇಕು. ಪಾಸಿಟಿವ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು, ನೆಗೆಟಿವ್ ಅಂದರೆ ವಿರೋಧಕ್ಕೂ ಕೂಡ ಕಾರಣ ಆಗಿದೆ ಇದು. ಓಕೆ, ಸೊ ಅನಾನುಕೂಲತೆಗಳು ಕೂಡ ಆಗ್ಬೋದು, ಅವುಗಳನ್ನು ಪಾಯಿಂಟ್ಸ್ ಒಳಗೆ ಬರೆದರೆ ಸಾಕು. ಜಸ್ಟ್ 1ನೇ ಪಾಯಿಂಟ್ ಜಾತ್ಯತೀತ ತತ್ವಕ್ಕೆ ವಿರೋಧವಾಗಿದೆ. ಓಕೆ, ಹೀಗೆ 1 2 3 4 5 ಒಂದು 5 ಪಾಯಿಂಟ್ಸ್ ಬರೆದು ಸಾಕು ಫ್ರೆಂಡ್ಸ್. ನಿಮಗೆ ಗೊತ್ತಿದವ 6-7 ಪಾಯಿಂಟ್ಸ್ನ ಬರೀರಿ. ಓಕೆ, ಸಾಕು. ಅದು ಆದಮೇಲೆ ಕನ್ಕ್ಲೂಷನ್. ಎಸ್, ನಾವು ಇವತ್ತು 21ನೇ ಶತಮಾನದಲ್ಲಿದ್ದೀವಿ. 78 ವರ್ಷ ಆಯಿತು ಒಂದು ಸ್ವತಂತ್ರ ಬಂದು. ಸೊ ಈ ಒಂದು ಸಂದರ್ಭದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವಂಥ ಸಮಯ ಬಂದಿರ್ಬೋದು. ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ಹಾಗೆ ಭಾರತದಲ್ಲಿ ವಿವಿಧ ರಾಜ್ಯಗಳು ಕೂಡ ಜಾರಿಗೆ ತರುವಂಥ ಇಂಟ್ರೆಸ್ಟ್ನ ಹೊಂದಿವೆ. ಸೊ ಹಾಗೆ ಭಾರತದೊಳಗೆ ತಂದರೂ ಕೂಡ ಒಂದೇ ಮನೆಯಲ್ಲಿ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಾನೂನುಗಳನ್ನು ಪಾಲನೆ ಮಾಡುವಂಥ ಅವಕಾಶ ಬರೋದಿಲ್ಲ. ಭಾರತೀಯರೆಲ್ಲ ನಾವೊಂದು ಮನೆ ಇದ್ದಂಗೆ. ಸೊ ನಮ್ಮ ಮನೆಯಲ್ಲಿನೇ ಬೇರೆ ಬೇರೆ ಧರ್ಮದವರು, ಜಾತಿಯವರು ಬೇರೆ ಬೇರೆ ಕಾನೂನುಗಳನ್ನ ಫಾಲೋ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನೀವು ಜಸ್ಟಿಫೈ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ನೋಡಿ ಅವ್ರಿಗೆ ಹೆಂಗೆ ಬರೆದಿದ್ದಾರೆ, ಕರೆಂಟ್ ಅಫೇರ್ಸಿಂದ ಎಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಸಚ್ ಎಸ್ಸೇಸ್. ಅದಕ್ಕೆ ಅವ್ರು ಪಾಸ್ ಆಗಿದ್ದು. ಓಕೆ, ಸೊ ಇದು ಒಂದು ಎಸ್ಸೇನ ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇನ್ನು ಪ್ರಿಸೈಸ್ ರೇಟಿಂಗ್ ನಾನು ಏನು ಹಾಕಿದ್ದೀನಿ, ಅದಕ್ಕೆ ಹೆಡ್ಡಿಂಗ್ ಏನು ಬರುತ್ತೆ, ನವಭಾರತ ನಿರ್ಮಾಣದ ಗುರಿ. ದಟ್ಸ್ ಇಟ್. ಶಾರ್ಟ್ ಆಗಿರಬೇಕು, ಸ್ವೀಟ್ ಆಗಿರಬೇಕು. ಓಕೆ, ಅದಕ್ಕೆ ನೀವು ಒಂದು ಶೀರ್ಷಿಕೆನ ಕೊಡಬೇಕು. ಆ ಒಂದು ಎಂಟೈರ್ ಪ್ಯಾರಾಗ್ರಾಫ್ ನಿಮಗೆ ಈ ಎದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಬರಿಬೇಕು ಫ್ರೆಂಡ್ಸ್. ನೋಡಿ ಇವರು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಬರೆದಿದ್ದಾರೆ, ಎಲ್ಲೂ ಸ್ಕ್ರ್ಯಾಚ್ ಹಾಕಿಲ್ಲ. ಓಕೆ,
ಸೊ ಯಾವ ಥರ ಒಂದೊಂದು ಬಾಕ್ಸ್ ಒಳಗೆ ಬರೆದಿದ್ದಾರೆ, ಇದನ್ನು ನಿಮಗೆ ನಾನು ಫೋಟೋ ಹೊಡೆದು ಗ್ರೂಪ್ ಒಳಗೂ ಹಾಕಿರ್ತೀನಿ, ನೀವು ನೋಡ್ಕೋಬಹುದು ಫ್ರೆಂಡ್ಸ್. ಸೊ ಯಾರ್ಯಾರು ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ ಅವರೆಲ್ಲ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಯಾರಿಗೆ ಪುಸ್ತಕ ಬೇಕು, ಅಗೇನ್ ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಪುಸ್ತಕವನ್ನು ಇನ್ನೂ ತಗೊಳ್ರಿ, ಅದನ್ನು ಕರೆಕ್ಟಾಗಿ ಓದ್ರಿ ಫ್ರೆಂಡ್ಸ್. ಓಕೆ, ಬೇಕು ಅಂದವರು 7892086178 ಈ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರ ಮೂಲಕ ಪುಸ್ತಕವನ್ನು ಆರ್ಡರ್ ಮಾಡ್ಬೋದು. ಮಾಡಿ ಯಾರ್ಯಾರು ತೊಗೊಂಡಿದ್ರು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನೀವು ಯಾಕೆ ಹೇಳೋದಿಲ್ಲ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ಬೇಕು ತಾನೆ. ಓಕೆ, ಒಂದು ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಹೇಳಿ, ಒಂದು ಬುಕ್ಸ್ ಚೆನ್ನಾಗಿ ಅನಿಸುತ್ತೆ ಅಂದರೆ ಹೇಳಿ, ಅದು ಯಾರು ಬೇಕಾದವ್ರದ್ದು ಆಗಿರ್ಬೋದು. ಓಕೆ ನೋಡಿ, ಇನ್ನೊಬ್ಬರು ಇಂಗ್ಲೀಷ್ ಮೀಡಿಯಂನಲ್ಲಿ ಎಸ್ಸೆನ ಬರೆದಿದ್ದಾರೆ. ಓಕೆ, ಸೊ ನೆಸೆಸಿಟಿ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್ ನಿನ್ನೆ ಬರೆದಿದ್ದು. ನೋಡಿ ಇವರು ಅಪ್ರೋಚ್ ಹೆಂಗಿದೆ ನೋಡಿ ಫ್ರೆಂಡ್ಸ್, ಬರೀ ಏನಂದರೆ ಭಾಳ ಜನ 90% ಜನ ಕಾಪಿ ಮಾಡಿ ಮಾಡಿ ಬರೀತಾರೆ. ಬಟ್ ಐ ಅಪ್ರಿಸಿಯೇಟ್ ದೀಸ್ ಟೈಪ್ ಆಫ್ ಪೇಪರ್ಸ್. ನನಗೆ ಗೊತ್ತಿದೆ ಇವರು ಡೆಫಿನೆಟ್ಲಿ ಪಾಸ್ ಆಗ್ತಾರೆ. ಪಾಸ್ ಆದರೂ ಕೂಡ ನಾಳೆ ಒಂದು ಸರ್ಕಾರದಲ್ಲಿ ಹೋಗಿ ಅವ್ರದ್ದೇ ಬುದ್ಧಿ ಉಪಯೋಗ ಮಾಡಿ ಏನಾದರೂ ಕೆಲಸ ಮಾಡ್ತಾರೆ ಫ್ರೆಂಡ್, ದ್ಯಾಟ್ ಈಸ್ ಫಾರ್ ಶೋರ್. ಎದಕ್ಕಂದರೆ ಅವ್ರು ಬರೆಯುವಂಥ ಅಪ್ರೋಚ್ ನೋಡಿ. ಓಕೆ, ಯಾವ ಥರ ಅವ್ರ ಅಪ್ರೋಚ್ ಇದೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡದೊಳಗೆ ಹೇಳ್ತೀನಿ. 2 ಬಾಯ್ಸ್ ರಾಮ್ ಆ್ಯಂಡ್ ರಹೀಮ್, ಇಬ್ಬರು ಹುಡುಗರು ಇರ್ತಾರೆ. ಒಬ್ಬನ ಹೆಸರು ರಾಮ ಮತ್ತು ಇನ್ನೊಬ್ಬನ ಹೆಸರು ರಹೀಮ. ಸೊ ಇವರಿಬ್ಬರು ಒಂದು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರಾಗಿರ್ತಾರೆ. ರಾಮ ಹಿಂದೂ ಆದರೆ ರಹೀಮ ಮುಸ್ಲಿಂ ಆಗಿರ್ತಾನೆ. ಇವರಿಬ್ಬರು ಒಂದಿನ ಪಾರ್ಕ್ ಒಳಗೆ ಆಟ ಆಡಕ್ಕೆ ಬರ್ತಾರೆ. ಸೊ ಆಟ ಆಡಕ್ಕೆ ಬಂದಾಗ ಹಿಂದೂ ಹುಡುಗ ಒಂದು ಸೈಕಲ್ ತೊಗೊಂಡ್ಬಂದಿರ್ತಾನೆ, ಮುಸ್ಲಿಂ ಹುಡುಗ ಹಾಗೆ ಬಂದಿರ್ತಾನೆ. ಓಕೆ, ಇಬ್ಬರು ಆಟ ಆಡಿದ ಮೇಲೆ ಈ ಹಿಂದೂ ಹುಡುಗನ ಮದರ್ ಬರ್ತಾಳೆ, ರಾಮನ ಮದರ್ ಬರ್ತಾಳೆ. ಸೊ ಆ ಮದರ್ ಬಂದ್ಬಿಟ್ಟು ಅವರು ಕಾರ್ ಒಳಗೆ ಬಂದಿರ್ತಾರೆ, ರಾಮನನ್ನ ಕರ್ಕೊಂಡು ಹೋಗ್ತಾರೆ. ಓಕೆ, ಇಲ್ಲಿ ರಾಮ ಮತ್ತು ರಹೀಮ ಇಬ್ಬರು ಹುಡುಗರು, ಅವರಿಬ್ಬರು ಮದರ್ಗೂ ಡೈವರ್ಸ್ ಆಗಿದೆ, ವಿಚ್ಛೇದನ ಆಗಿದೆ. ಓಕೆ, ಸೊ ಹಾಗೆ ಬರೆದಿದ್ದಾರೆ, ಇವರು ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಹೆಂಗೆ ಇನೋವೇಟಿವ್ ಆಗಿದೆ. ಐ ಥಿಂಕ್ ಇವರು ಎಷ್ಟು ಒಂದು 1,000 ಜನರಲ್ಲಿ, 10,000 ಜನರಲ್ಲಿ ಯಾರೋ ಒಬ್ಬರು ಮಾತ್ರ ಹಿಂಗೆ ಬರೀತಿರ್ಬೋದು ಗೈಸ್. ಓಕೆ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಆ ಹಿಂದೂ ಹುಡುಗನ ಮದರ್, ರಾಮನ ಮದರ್ ಬರ್ತಾಳೆ, ಕಾರ್ ಒಳಗೆ ಬಂದು ಆ ಸೈಕಲ್ ಮತ್ತು ಹುಡುಗನ ಕರ್ಕೊಂಡು ಹೋಗ್ತಾಳೆ. ಬಟ್ ಅದೇ ಮುಸ್ಲಿಂ ಮದರ್ ಹತ್ರ ಏನೂ ಇಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಒಂದೇದು ಆ ಹುಡುಗನ ಹತ್ರ ಸೈಕಲ್ಲು ಇಲ್ಲ. ಸೊ ಯಾಕಂದರೆ ನೋಡಿ, ಹಿಂದೂ ಧರ್ಮದಲ್ಲಿ ವಿಚ್ಛೇದನ ಆದರೆ ನೀವು ಅವ್ರಿಗೆ ಮೇಂಟೆನೆನ್ಸ್ನ ಕೊಡಬೇಕು. ಓಕೆ, ಜೀವನಕ್ಕೆ ಒಂದು ದುಡ್ಡನ್ನು ಕೊಡಬೇಕು. ಬಟ್ ಅದೇ ಮುಸ್ಲಿಂ ಧರ್ಮದಲ್ಲಿ ಶರಿಯಾ ಲಾನಲ್ಲಿ ಆ ಥರ ಇಲ್ಲ. ಸೊ ಹೀಗಾಗಿ ಹಿಂದೂ ಮಹಿಳೆ ಅವರ ಪತಿಗೆ ಡೈವರ್ಸ್ ಕೊಟ್ಟರು ಕೂಡ, ಸೊ ಅವಳ ಹತ್ರ ಸಂಪತ್ತಿದೆ, ಬಟ್ ಇವಳ ಹತ್ರ ಏನೂ ಇಲ್ಲ, ಮೇಂಟೆನೆನ್ಸ್ ಕೊಟ್ಟಿಲ್ಲ. ಓಕೆ, ಹಿಂಗಾಗ್ತಾ ಇದೆ ಈಗ. ಇದು ನಿಲ್ಲಬೇಕು ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತ ಒಂದು ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಇನೋವೇಟಿವ್ ಆಗಿದೆ. ಇವರು ಪ್ರತಿದಿನವೂ ಹಿಂಗೆ ಬರೀತಾರೆ ಗೈಸ್. ಓಕೆ, 3 ದಿನ ಸರಿಯಾಗಿ ಬರೆದಿರಲಿಲ್ಲ, ಮೀನ್ಸ್ ಪಾಯಿಂಟ್ಸ್ ಎಲ್ಲ ಹಾಕಿ ನಾನು ಹೆಂಗೆ ಹೇಳಿದ್ದೀನೋ ಹಂಗೆ ಬರೆದಿರಲಿಲ್ಲ. ಬಟ್ 3 ದಿನ ಆದಮೇಲೆ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಇವತ್ತು. ಸಿ, ಓಕೆ, ಎಸ್, ಯೂನಿಫಾರ್ಮ್ ಸಿವಿಲ್ ಕೋಡು ನಮಗೆ ಬೇಕಾಗಿದ್ದಾವೆ. ಯಾಕೆ ಬೇಕಾಗಿದೆ ಅಂತ ಬರೆದಿದ್ದಾರೆ. 2 ಪ್ಯಾರಾಗ್ರಾಫ್ಸ್, ಒಂದು ಪೇಜಲ್ಲಿ ಇದನ್ನು ಪೂರ್ತಿ ಬೇಸಿಕ್ಸ್ನ ಅವರು ಬರೆದಿದ್ದಾರೆ. ಅದು ಆದಮೇಲೆ ಯಾಕೆ ನಮಗೆ ಅವಶ್ಯಕತೆ ಇದೆ, 1ನೇ ಪಾಯಿಂಟ್, ಟು ರಿಮೂವ್ ಇನ್ಇಕ್ವಾಲಿಟಿ, ಸಮಾಜದೊಳಗೆ ಈ ಇನ್ಇಕ್ವಾಲಿಟಿನ ತೆಗಿಲಿಕ್ಕೆ ಅವಶ್ಯಕತೆ ಇದೆ ಅಂತ ಬರೆದಿದ್ದಾರೆ. ಯುವರ್ ಗೆಟ್ಟಿಂಗ್ ದ ಪಾಯಿಂಟ್. ವಿಡಿಯೋ ಲಾಂಗ್ ಆಗ್ಬೋದು ಫ್ರೆಂಡ್ಸ್, ಬಟ್ ಒಂದು ಸರ್ತಿ ನೋಡ್ರಿ. ಯಾರ್ಯಾರು ಯಾವುದೋ ವಿಲೇಜ್ ಒಳಗೂ ಕೂತ್ ಪ್ರಿಪೇರ್ ಆಗ್ತಿದ್ರು ಡಿಸ್ಹಾರ್ಟನ್ ಆಗಂಗಿಲ್ಲ. ನಾ ಹೆಲ್ಪ್ ಮಾಡತ್ತೀನಿಲ್ಲೋ, ನಾ ಹೇಳಾಕತ್ತೀನಿಲ್ಲೋ. ಟು ಇರಾಡಿಕೇಟ್ ಪಾವರ್ಟಿ, ಓಕೆ, ಬಡತನವನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಟು ಎಜುಕೇಟ್ ಫೀಮೇಲ್ಸ್, ಓಕೆ, ಮಹಿಳೆಯರಿಗೆ ಸಾಕ್ಷರತೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಇದಕ್ಕಂದರೆ ಒಂದೇ ಧರ್ಮದ ಮಹಿಳೆಯರಿಗೆ ಎಲ್ಲ ಸಿಗ್ತಿದ್ದಾವೆ. ಓಕೆ, ಟು ಬಿಲ್ಡ್ ಯೂನಿಟಿ, ಭಾರತದೊಳಗೆ ಏಕತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡಿ 3-4 ಲೈನ್, ನೋಡಿ ಇವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ, 1 ವಾರ ಸಮಯ ಹಿಡಿಯುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿದರೆ ಈ ಪೇಪರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತೆಗಿಬೋದು. ಟು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್, ಓಕೆ, ಏನು ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ. ಟು ಎನ್ಶೂರ್ ಎಕನಾಮಿಕ್ ಗ್ರೋತ್, ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಟು ರಿಮೂವ್ ಸೋಷಿಯಲ್ ಇವಿಲ್ಸ್, ಓಕೆ, ನೋಡಿ ಮ್ಯಾರೇಜ್, ಡೈವರ್ಸ್, ಇದ್ರ ಮೇಲೆ ಏನೇನು ಸೋಷಿಯಲ್ ಈ ಒಂದು ಸ್ಟಿಗ್ಮಾಗಳಿದ್ದಾವೆ, ಇವಿಲ್ಸ್ ಇದ್ದಾವೆ, ಅವನ್ನು ತೆಗಿಬೋದು. ಹೆಂಗೆ ಬರೆದಿದ್ದಾರೆ ನೋಡಿ. ಅದು ಆದಮೇಲೆ ವಾಟ್ ಆರ್ ದ ಚಾಲೆಂಜಸ್. ಓಕೆ, ಚಾಲೆಂಜಸ್ಸಲ್ಲಿ ಕೂಡ ಇವರು ಚಾಲೆಂಜಸ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, 4-5 ಪಾಯಿಂಟ್ 6 ಪಾಯಿಂಟಲ್ಲಿ ಬರೀರಿ ಫ್ರೆಂಡ್ಸ್. ಓಕೆ, ಇಟ್ಸ್ ಅಗೇನ್ಸ್ಟ್ ಸೆಕ್ಯುಲರಿಸಮ್, ಆಮೇಲೆ ಅಗೇನ್ಸ್ಟ್ ಇಟ್ ಡೆಫಿನೆಟ್ಲಿ ವೈಲೇಟ್ಸ್ ದಿ ಆರ್ಟಿಕಲ್ 25 ಆ್ಯಂಡ್ ಇವನ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡುತ್ತೆ. ಓಕೆ, ಆ ಥರ ಬರೆದು ಯು ಕ್ಯಾನ್ ಕನ್ಕ್ಲೂಡ್ ದ ಎಸ್ಸೆ. ಸಿ, 3-4 ದಿನ ಟ್ರೈ ಮಾಡಿದ್ರು ಅವರು, ಬಟ್ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಬಟ್ ಸಿ, ಇವತ್ತು ರೋಟ್ ರಿಯಲಿ ವೆಲ್.
ಓಕೆ, ತುಂಬ ಚೆನ್ನಾಗಿರುವಂಥ ಎಸ್ಸೆನ ಬರೆದಿದ್ದಾರೆ. ಓಕೆ, ಗೊತ್ತಾಯ್ತಾ ಫ್ರೆಂಡ್ಸ್? ಆಮೇಲೆ ಇವರು ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಓಕೆ, ಯು ಕ್ಯಾನ್ ಸಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಲ್ಸೋ ಅವ್ರಿಗೆ ಬಂದಿದೆ. ಆದರೆ ನೋಡಿ, ಅವ್ರು ಹೇಳ್ತಾ ಇದ್ರು ನನಗೆ ಅವ್ರಿಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ 2-3 ಪೇಪರ್ ಪ್ರಾಕ್ಟೀಸ್ ಮಾಡಿದ್ರಿಂದ ಇವತ್ತೈತ್ಲ ಗೈಸ್. ಆ್ಯಂಡ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇದರೊಳಗೆ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಮಾಡಿದರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತವೆ. ಸೊ ಸುಮ್ಮನೆ ಏನೂ ಗೊತ್ತಾಗೋದಿಲ್ಲ, ನಂಗೆ ಬರೋದಿಲ್ಲ ಅಂತ ಕೂಡೋದ್ರಲ್ಲಿ ಏನೂ ಅರ್ಥ ಇಲ್ಲ, ಎಂದೂ ಬರೋದಿಲ್ಲ ಫ್ರೆಂಡ್ಸ್. ಬಟ್ ನೀವು ಪ್ರಯತ್ನ ಮಾಡಿದರೆ ಮಾತ್ರ ಬರ್ತಿದ್ದಾವೆ. ನಾನು ಬರೀ ಕ್ವಶನ್ ಪೇಪರ್ ಅಷ್ಟೇ ಅಲ್ಲ, ಈ ಆನ್ಸರ್ ಶೀಟ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸ್ವಚ್ಛ ಭಾರತ ಅಂತ ಇದನ್ನು ಕೂಡ ಬರೆದಿದ್ದಾರೆ ಫ್ರೆಂಡ್ಸ್. ಓಕೆ, ಪ್ರಿಸೈಸ್ ರೈಟಿಂಗ್ ಚೆನ್ನಾಗಿ ಬರೆದಿದ್ದಾರೆ. ಓಕೆ, ಆ್ಯಂಡ್ ಸಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಪಾತ್ರ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಬರೆದಿರುವಂಥ ಪ್ರಬಂಧವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೊಟೇಶನ್ ಎಲ್ಲ ಹಾಕಿ ಇವರು ಪ್ರಾರಂಭ ಮಾಡಿದ್ದಾರೆ. ನೀವು ಬೇಕಂದ್ರೆ ಕೊಟೇಶನ್ ಹಾಕ್ಬೋದು, ಬೇಡ ಅಂದರೆ ಹಾಗೇನೂ ಬರಿಬೋದು. ಓಕೆ, ಬಟ್ ನೀಟ್ನೆಸ್ ನೋಡಿ ಫ್ರೆಂಡ್ಸ್, ಇವರು ಕೂಡ 545 ಚೆನ್ನಾಗಿ ಅಂಕಗಳು ಬಂದಿದ್ದಾವೆ, ಪಾಸ್ ಆಗುವಂಥ ವಿದ್ಯಾರ್ಥಿ. ಸೊ ಯಾವ ಥರ ಅವ್ರ ಅಪ್ರೋಚ್ ಇದೆ, ಯಾವ ಥರ ಪ್ಯಾರಾಗ್ರಾಫ್ನ ಮಾಡಿದ್ದಾರೆ ನೋಡಿ. ಒಂದು ಪೇಜಲ್ಲಿ ಯಾವ ಥರ 2-3 ಪ್ಯಾರಾಗ್ರಾಫ್ಸ್ನ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಅನ್ವಯಿಕಗಳು ಏನೇನಿದಾವೆ ಅಂತ ಬರೆದಿದ್ದಾರೆ. ಸೊ ಆರೋಗ್ಯ ವಲಯದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆ. ಓಕೆ, ನೋಡಿ DRDO ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಬ್ಲಡ್ ಟೆಸ್ಟಿಂಗ್ ಆಗಿರ್ಬೋದು. ಸೊ ಹೆಂಗೆ AI ಉಪಯೋಗ ಆಗ್ತಿದೆ ಅಂತ ಬರೆದಿದ್ದಾರೆ, ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಥರ ನೀವು ಉದಾಹರಣೆನ ಕೊಟ್ಟು ಈ ಥರ ನೀಟಾಗಿ ನೀವು ಬರೆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ AI ಬಳಕೆ. ಓಕೆ, ನಮ್ಮ ಪುಸ್ತಕದಲ್ಲೂ ಕೂಡ ಈ ಒಂದು ಎಸ್ಸೆನ ತುಂಬ ಡೀಟೇಲ್ ಆಗಿ ಕೊಟ್ಟಿದೆ ಫ್ರೆಂಡ್ಸ್, ನೀವು ನೋಡಿರಿ. ಆಮೇಲೆ ನಾನು ಇದ್ರ ಮೇಲೆ ಒಂದು ಎಸ್ಸೆ ಕೂಡ ವಿಡಿಯೋ ಕೂಡ ಮಾಡಿದ್ದೀನಿ AI ಮೇಲೆ, ಮಾಡಿರಿ. ಓಕೆ, ಅದನ್ನು ನೋಡಿರಿ. ಪೊಲೀಸ್ ವ್ಯವಸ್ಥೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪೊಲೀಸ್ ವ್ಯವಸ್ಥೆ ಮತ್ತು ಟೆಕ್ನಾಲಜಿ ಅಂತಲೂ ನಿಮಗೆ ಎಸ್ಸೆ ಕೇಳ್ಬೋದು. ಓಕೆ, ಅದ್ರ ಮೇಲೂ ಪ್ರಿಪೇರ್ ಮಾಡಿರಿ. ಓಕೆ, ಸಿನಿಮಾ ರಂಗದಲ್ಲಿ ಇದರ ಬಳಕೆ, ಮನರಂಜನೆಗಾಗಿ ಇದರ ಬಳಕೆ ಅಂತ ಬರೆದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಡಿಜಿಟಲ್ ಅನುವಾದಕರಾಗಿ ಇವತ್ತು ChatGPT ಎಂತೆಂಥ ಎಲ್ಲ ಕೆಲಸ ಮಾಡ್ತಾ ಇದೆ. ಓಕೆ, ಉದಾಹರಣೆ ಕೊಟ್ಟು ಬರೆದಿದ್ದಾರೆ. ಓಕೆ, ಸಿರಿ, ಅಲೆಕ್ಸಾ ಇವೆಲ್ಲ ಉದಾಹರಣೆಯನ್ನು ಕೊಟ್ಟು ಬರೆದಿದ್ದಾರೆ. ಈ ಥರ ನೀವು ಕೂಡ ಪ್ರತಿಯೊಬ್ಬರು ಬರಿಬೇಕು ಫ್ರೆಂಡ್ಸ್. ಕಾನೂನು ಕ್ಷೇತ್ರಗಳಲ್ಲಿ ಇದರ ಬಳಕೆ, ಇಮ್ಮಿಡಿಯೇಟ್ ಆಗಿ ನಮ್ಗೆ ಏನು ಕಾನೂನುಗಳು ಬೇಕೋ ಅದ್ರ ಬಗ್ಗೆ ಇದು ಹೇಳ್ತಾ ಇದೆ. ಆಮೇಲೆ ಕೃಷಿ ಕ್ಷೇತ್ರದಲ್ಲಿ ಇದರ ಬಳಕೆ, ಡೆಫಿನೆಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಯೂಸ್ಫುಲ್ ಫಾರ್ ಇವನ್ ಅಗ್ರಿಕಲ್ಚರ್ ಸೆಕ್ಟರ್. ನಿಮಗೆಲ್ಲ ಗೊತ್ತಿರ್ಬೋದು ಡ್ರೋನ್ ದೀದಿ ಸ್ಕೀಮ್. ಇವತ್ತು ರೈತರು ಹೊಲಕ್ಕೆ ಹೋಗಬೇಕು, ಅವರೇ ಔಷಧ ಹೊಡಿಬೇಕು ಅಂತ ಇಲ್ಲ, ಇವತ್ತು ಡ್ರೋನ್ ದೀದಿಗಳಿಂದ ಔಷಧನ ಹೊಡಿಸ್ಬೋದು. ಹೊಲದಲ್ಲಿ ಏನು ಬದಲಾವಣೆ ಆಗಿದೆ ಅದನ್ನು ಕೃತಕ ಬುದ್ಧಿಮತ್ತೆ ಉಪಯೋಗದಿಂದ ಮನೆಯೊಳಗೆ ಕೂತು ನೋಡ್ಬೋದು. ಓಕೆ, ಆಮೇಲೆ ವಾರ್ತಾ ಪ್ರಸಾರದಲ್ಲಿ ಇದರ ಬಳಕೆ ಆಗಿರ್ಬೋದು. ಇವತ್ತು ಎಲ್ಲ TV ಚಾನಲ್ಗಳಲ್ಲೂ ಕೂಡ ಆ್ಯಂಕರ್ ಇರೋದನ್ನು ಕಾಣ್ತೀವಿ. ಓಕೆ, ಆಮೇಲೆ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಳ್ಳೋದ್ರಿಂದ ಅನಾನುಕೂಲಗಳು ಏನಾಗ್ತವೆ, ಸಮಯ ಉಳಿತಾಯ ಆಗುತ್ತೆ. ಓಕೆ, ಸೊ ಅನುಕೂಲಗಳಲ್ಲಿ ಮೊದಲನೇದಾಗಿ ಸಮಯ ಉಳಿತಾಯ ಆಗುತ್ತೆ, ನಿಖರವಾದ ಮಾಹಿತಿ ದೊರೆಯುತ್ತೆ. ಓಕೆ, ಸೊ ಭಾರತದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಪಾಯಿಂಟ್ನ ಬರೆದು. ಸೊ ನೋಡಿ ಯಾವ ಥರ ಅವರ ಅಪ್ರೋಚ್ ಇದೆ. ಇನ್ನು ಸೊ ಇದಕ್ಕೆ ಇವನ್ ನೆಗೆಟಿವ್ ಅಲ್ಲೂ ಕೂಡ ಇವರು ಬರೆದಿದ್ದಾರೆ ಫ್ರೆಂಡ್ಸ್. ಓಕೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಸೊ ಇನ್ನು ದುಷ್ಪರಿಣಾಮಗಳು ಅಂತ ಏನಿದಾವೆ, ಇವತ್ತು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಕಾರ್ಮಿಕರು ಜಾಬ್ ಕಳ್ಕೊತಿದ್ದಾರೆ. ಆಮೇಲೆ ಕೆಲವು ಭಾರಿ ಯಂತ್ರಗಳು ನಿಖರವಾದ ಮಾಹಿತಿಯನ್ನು ನೀಡುವುದಿಲ್ಲ. ಆಮೇಲೆ ಮನುಷ್ಯನ ಜವಾಬ್ದಾರಿಗಳು ಕಡಿಮೆ ಆಗ್ತವೆ, ಹೊಣೆಗಾರಿಕೆ ಇರುವುದಿಲ್ಲ ಇಲ್ಲಿ, ಡ್ರೈವರ್ಲೆಸ್ ಕಾರ್. ಓಕೆ, ನೋಡಿ ಈ ಥರ ಎಲ್ಲ ನೀವು ಜಸ್ಟ್ ಪಾಯಿಂಟ್ಸ್ನ ಬರೆದು ಆಮೇಲೆ ಕನ್ಕ್ಲೂಷನ್ ಮಾಡ್ಬೋದು. ಓಕೆ, ಸೊ ಇವರು ಎಷ್ಟು ಒಂದು 5-6 ಲೈನ್ 7-8 ಲೈನಲ್ಲಿ ಕನ್ಕ್ಲೂಷನ್ ಕೂಡ ಮಾಡಿದ್ದಾರೆ. ದಟ್ಸ್ ಮೋರ್ ದೆನ್. ಓಕೆ, ಈ ಥರ ನೀವು ಕೂಡ ಪ್ರತಿಯೊಬ್ಬರು ಬರಿಬೇಕು ಫ್ರೆಂಡ್ಸ್. ಆಮೇಲೆ ನೀಟ್ನೆಸ್ನ ನೋಡಿರಿ. ಓಕೆ, ಪಾಯಿಂಟ್ಸ್ ನಿಮಗೆ ಬುಕ್ ಒಳಗೆ ಸಿಗ್ತವೆ, ಬಟ್ ನೀಟ್ನೆಸ್ನ ನೋಡಿ. ಇವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಇಂಗ್ಲೀಷಿಂದ ಕನ್ನಡಕ್ಕೆ ಮೊದಲನೇದು. ಸೊ ಯಾವ ಥರ ನೀಟಾಗಿ ಮಾಡಿದ್ದಾರೆ ನೋಡಿ. ಓಕೆ, ಇವ್ರು ಪಾಸ್ ಆಗೋಕ್ಕೆ ಇದು ಮೂಲ ಕಾರಣ ಫ್ರೆಂಡ್ಸ್. ಓಕೆ, ಸೊ ಇವ್ರನ್ನ ನಿಮಗೆ ಗ್ರೂಪ್ ಒಳಗೆ ಹಾಕಿರ್ತೀನಿ, 1-2 ಚೆನ್ನಾಗಿದ್ದು ಟ್ರಾನ್ಸ್ಲೇಷನ್ನ ನೀವು ನೋಡಿ ಮನೆಯೊಳಗೆ ನಿಮ್ಮ ಕಂಪ್ಯಾರಿಸನ್ ಮಾಡ್ಕೋಬೋದು. ಓಕೆ, ಸೊ ನೋಡಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಸೊ ಎಕ್ಸಾಕ್ಟ್ಲಿ ಅಕ್ಯುರೇಟ್ಲಿ ಮಾಡಲೇಬೇಕು ಅಂತ ಇಲ್ಲ ಫ್ರೆಂಡ್ಸ್, ಹಂಗೆ ಬರೋದಿಲ್ಲ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅಷ್ಟು ಈಜಿ ಅಲ್ಲ ಅದು ಟ್ರಾನ್ಸ್ಲೇಷನ್ ಮಾಡೋದು. ನಿಮಗಲ್ಲ, ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ಗೂ ಬರೋದಿಲ್ಲ, ಬಟ್ ಮ್ಯಾನೇಜಬಲ್. ಓಕೆ, ಒಂದು ಮೀನಿಂಗ್ ಬರೋ ಹಾಗೆ ನೀವು ಮಾಡಿದರೂ ಕೂಡ ಸಾಕು ಫ್ರೆಂಡ್ಸ್. ಓಕೆ, ಆಮೇಲೆ ಇಲ್ಲಿ ನೀವು ಇದು ನೋಡ್ಬೋದು, ಪ್ರಿಸೈಸ್ ರೈಟಿಂಗ್ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಐ ಹೋಪ್ ಐ ಆಲ್ಮೋಸ್ಟ್ ಕವರ್ಡ್ ಮೆನಿ ಆಫ್ ದಿ ಥಿಂಗ್ಸ್. ಇನ್ನೊಬ್ಬರು ಆಧುನಿಕ ಭಾರತದಲ್ಲಿ ಇಸ್ರೋದ ಪಾತ್ರ ಅಂತ ಎಸ್ಸೆ ಬರೆದಿದ್ದಾರೆ. ಕಂಟೆಂಟ್ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಇವರು ಮಾಡಿರುವಂಥ ಮಿಸ್ಟೇಕ್ನು ಕೂಡ ನಿಮಗೆ ಹೇಳ್ತೀನಿ ನೋಡಿ, ನೀವು ಇದರಿಂದ ಕಲಿಬೋದು. ಕಂಟೆಂಟ್ ಚೆನ್ನಾಗಿದೆ. ಓಕೆ, ಬರೆದಿದ್ದಾರೆ, ಎಸ್ಸೆ ಬರೆದಿದ್ದಾರೆ. ಆಮೇಲೆ ಒಂದು 2 ಪ್ಯಾರಾಗ್ರಾಫ್ ಆದಮೇಲೆ
ಇಸ್ರೋದ ಪಾತ್ರ, ಆಧುನಿಕ ಭಾರತದಲ್ಲಿ ಇಸ್ರೋದ ಪಾತ್ರ ಅಂದಾಗ ಏನು ಪಾಯಿಂಟ್ಸ್ನ ಫೋಕಸ್ ಮಾಡಬೇಕು ಅಂದರೆ, ಒಂದನೇದು ಕೃಷಿ ಕ್ಷೇತ್ರದಲ್ಲಿ ಇಸ್ರೋ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಏನೇನು ಸಹಾಯ ಮಾಡ್ತಾ ಇದೆ, ಸ್ಯಾಟಲೈಟ್ ಮಾಡ್ತಾ ಇದೆ, ವೆದರ್ ಫೋರ್ಕಾಸ್ಟಿಂಗ್ ಮಾಡ್ತಾ ಇದೆ, ಆಮೇಲೆ ಬೆಳೆಗಳ ಸರ್ವೆ ಮಾಡ್ತಾ ಇದೆ. ಓಕೆ, ಕೃಷಿ ಕ್ಷೇತ್ರದಲ್ಲಿ ಇಸ್ರೋದ ಪಾತ್ರ. ಎರಡನೇದು ಶಿಕ್ಷಣ ಕ್ಷೇತ್ರದಲ್ಲಿ ಇಸ್ರೋದ ಪಾತ್ರ. ಓಕೆ, ನೀವು ಬರಿಬೋದು ಎಜುಸ್ಯಾಟ್ ಬಗ್ಗೆ ಬರಿಬೋದು, ಒಂದು ಎಕ್ಸಾಂಪಲ್ ಕೊಡಬೇಕು, 3-4 ಲೈನ್ ಎಕ್ಸ್ಪ್ಲೇನ್ ಮಾಡಬೇಕು. ಮೂರನೇ ಪಾಯಿಂಟ್, ಓಕೆ, ಸೊ ಎಜುಕೇಷನಲ್ಲಿ ಇಸ್ರೋ ಪಾತ್ರ, ಇನ್ನು ಸೆಕ್ಯೂರಿಟಿ ಒಳಗೆ ಇಸ್ರೋ ಪಾತ್ರ. ಓಕೆ, ನಾಲ್ಕನೇದು ಪೊಲೀಸ್ ವ್ಯವಸ್ಥೆಯಲ್ಲಿ ಇಸ್ರೋ ಪಾತ್ರ, ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಇಸ್ರೋ ಪಾತ್ರ. ಹೀಗೆ 10 ಪಾಯಿಂಟ್ಸ್ ಬರಿಬೇಕು. ವಿವಿಧ ಕ್ಷೇತ್ರಗಳಲ್ಲಿ ಇಸ್ರೋ ಏನೇನು ಪಾತ್ರ ವಹಿಸ್ತಿದೆ ಅಂತ, ಅಟ್ಲೀಸ್ಟ್ ಬಾಹ್ಯಾಕಾಶ ಕ್ಷೇತ್ರ 10 ಪಾಯಿಂಟ್ಸ್ ಬರೆದ್ರೆ ಡೈವರ್ಸಿಫಿಕೇಶನ್ ಆಗುತ್ತೆ. ಒಂದು ಇಶ್ಯೂನ ಡೈವರ್ಸಿಫಿಕೇಶನ್ ಮಾಡಿ ಹೆಚ್ಚಿಗೆ ಪಾಯಿಂಟ್ಸ್ ಬರೆದ್ರೆ ನಿಮಗೆ ತುಂಬ ಚೆನ್ನಾಗಿ ಅಂಕಗಳು ಬರ್ತವೆ. ನಾಳೆ ಯಾರ್ಯಾರು KS ಓದ್ತಿದ್ರು ಇದೇ ಒಂದು ಪ್ಯಾಟರ್ನ್ನ ನೀವು ಡೀಟೇಲ್ ಆಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿದರೆ ಸಾಕು ಫ್ರೆಂಡ್ಸ್. ಓಕೆ, ಸೊ ಈ ಥರ ಬರಿಬೇಕಾಗಿ. ಹಿಸ್ಟ್ರಿ ಬರಿಬೇಡ್ರ, ಐ ಗಾಟ್ ಇರಿಟೇಟೆಡ್ ವಿತ್ 1969 ಒಳಗೆ ಸ್ಥಾಪನೆ ಆಯಿತು, 62 ಒಳಗದು ಬೇರೆ ಅಂತಿದ್ರು, ಅದನ್ನೆಲ್ಲ ಬಿಡಿ ಫ್ರೆಂಡ್ಸ್. ಓಕೆ, ಅವ್ರ ಕ್ವಶನ್ ಏನು ಕೇಳ್ತಿದ್ದಾರೆ, ಆಧುನಿಕ ಭಾರತದಲ್ಲಿ ಇಸ್ರೋದ ಪಾತ್ರ. ಬರೀರಿ, ಇಸ್ರೋ 1969 ಒಳಗೆ ಆಗಸ್ಟ್ 15ರಂದು ಪ್ರಾರಂಭ ಆಯಿತು, ಇವತ್ತು ಅನೇಕ ಮೈಲುಗಳನ್ನು ಸಾಧಿಸಿದೆ ಅಂತ ಬರೀರಿ. ಓಕೆ, 8ರಿಂದ 10 ಲೈನ್ ಒಳಗೆ ಇಂಟ್ರೊಡಕ್ಷನ್ ಬರೆದು ಡೈರೆಕ್ಟ್ಲಿ ಅದರ ಅಚೀವ್ಮೆಂಟ್, ಓಕೆ, ಯಾವ್ಯಾವ ಕ್ಷೇತ್ರದೊಳಗೆ ಏನೇನು ಮಾಡಿದೆ ಅಂತ ನೀವು ಬರೀಬೇಕು. ಇದನ್ನೇ ನಾವು ಹೇಳಬೇಕಾಗಿತ್ತು, ಅದಕ್ಕೆ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇವರು ಇನ್ಫಾರ್ಮೇಷನೂ ಹಾಕಿದ್ದಾರೆ, ಓದಿದ್ದನ್ನೆಲ್ಲ ಬರೆದಿದ್ದಾರೆ. ಭಾಳ ಜನ ಹಿಂಗೆ ಮಾಡೋದು ಫ್ರೆಂಡ್ಸ್, ಇಸ್ರೋ ಬಂತು ಅಂದರೆ ಎಲ್ಲ ಬರೆದ್ಬಿಡೋದು. ಇಲ್ಲ, ಯಾವ ಯಾವ ಕ್ಷೇತ್ರದಲ್ಲಿ ಅದು ಹೆಲ್ಪ್ ಆಗ್ತಾ ಇದೆ. ಇಲ್ಲ ಅಂದರೆ ಬಾಹ್ಯಾಕಾಶ ಕ್ಷೇತ್ರದ ಮೇಲೇ ಫೋಕಸ್ ಮಾಡ್ತಾರೆ, ಚಂದ್ರವನ್ನ 1, 2, 3, 4 ಅಂತ ಹೇಳ್ಬಿಟ್ಟು ಹಂಗೆ ಮಾಡೋಂಗಿಲ್ಲ. ಓಕೆ, ಯು ಆರ್ ಗೆಟಿಂಗ್ ಪಾಯಿಂಟ್. ಸೊ ಈ ಥರ ನೀವು ಪ್ರತಿಯೊಬ್ಬರು ಕೂಡ ವಿವಿಧ ಕ್ಷೇತ್ರಗಳನ್ನು ಹುಡುಕಬೇಕು, ಅದರ ಥರ ಬರಿಬೇಕು. ಓಕೆ, ಬಟ್ ಕಂಟೆಂಟ್ ಇವ್ರದ್ದು ಚೆನ್ನಾಗಿತ್ತು ಫ್ರೆಂಡ್ಸ್. ಇವನ್ ಇವರು ಡೀಸೆಂಟಾಗಿ ಈ ಟ್ರಾನ್ಸ್ಲೇಷನ್ನು ಕೂಡ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಂನಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಚೆಕ್ ಮಾಡಿ ಕೊಡಲಾಗುತ್ತೆ ಫ್ರೆಂಡ್ಸ್. ನವಭಾರತ ನಿರ್ಮಾಣಕ್ಕಾಗಿ ದೃಢ ಸಂಕಲ್ಪ. ಇವನ್ ಇಲ್ಲೇನು ಮಾಡ್ತಾರೆ ಗೊತ್ತಾ, ಕೊಟೇಶನ್ಸ್ ಬರೀತಾರೆ ಈ ಒಂದು ಹೆಡ್ಡಿಂಗಲ್ಲಿ. ನೋ, ಆ ಥರನೂ ಮಾಡಬೇಡ್ರಿ, ಅದು ಎದ್ರ ಬಗ್ಗೆ ಹೇಳ್ತಿದೆ ಅದರಷ್ಟೇ ಬರಿಬೇಕು. ಆಮೇಲೆ ನಿಮ್ಮ ಎಕ್ಸ್ಟ್ರಾ ಏನೂ ಸೇರಿಸಂಗಿಲ್ಲ, ಅಲ್ಲಿ ಕೊಟ್ಟಿರುವಂಥ ಸ್ಟೋರಿನೇ ಸಣ್ಣದು ಮಾಡಿ ಬರಿಬೇಕು. ಓಕೆ, ಸೊ ಈ ಥರ ನೀವು ಕೂಡ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ವಿಲ್ ಫೆಚ್ ವೆರಿ ಗುಡ್ ಮಾರ್ಕ್ಸ್. ನಮ್ಮ ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರು ತೊಗೊಂಡಿಲ್ಲ, ಸೊ ಅವ್ರು ತೊಗೊಳ್ಳಿ ಫ್ರೆಂಡ್ಸ್. ಲಾಸ್ಟ್ಗೆ ನಿಮಗೆ 1-2 ಪೇಜ್ನು ಕೂಡ ಹಾಕಿದ್ದೀನಿ ಪ್ರಬಂಧದ್ದು, ಸೊ ಫ್ರಂಟ್ ಪೇಜ್ನ ಹಾಕಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ತೊಗೊಳ್ರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸಮಯ ತಗೊಂಡು ಅವರು ಮಾಡ್ತಾ ಇರುವಂಥ ಏನೇನು ಒಳ್ಳೇದು ಮಾಡಿದ್ದಾರೆ, ಮಿಸ್ಟೇಕ್ಸ್ ಏನೇನಿದಾವೆ, ನಿಮ್ಮ ಕಡೆನೂ ಮಿಸ್ಟೇಕ್ ಆಗ್ತಿರಿ, ಹೆಂಗೆ ತಿದ್ಕೋಬೋದು. ಸಮಯ ನಿರ್ವಹಣೆ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇದೇ ಪೇಪರ್ ಸಮಯ ನಿರ್ವಹಣೆ ಸಂಬಂಧ ಇನ್ನೂ ಒಂದು 3-4 ಆದರೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸೊ ಕೀಪ್ ವಾಚಿಂಗ್. ನಿಮಗೆ ವಿಡಿಯೋ ಚೆಂದ ಅನಿಸಿದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಯು ಪೀಪಲ್ ಆರ್ ಲೈಕ್ ಅವರ್ ಅಂಬಾಸಿಡರ್ಸ್. ಓಕೆ, ನಾವು ಮಾಡ್ತಾ ಇರುವಂಥ ಕೆಲಸ ನಿಮಗೆ ಕರೆಕ್ಟ್ ಅನಿಸಿದರೆ, ನಂಬಿಕೆ ಇದ್ದರೆ ಅದನ್ನು ಶೇರ್ ಮಾಡಿ, ಪುಸ್ತಕವನ್ನು ಕೂಡ ತಗೊಳ್ರಿ. ಓಕೆ, ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಿರಿ. ರೀಸೆಂಟಾಗಿ ಏನೇನು ಎಸ್ಸೆ ಮಾಡಿದ್ದೀನಿ ಅವೆಲ್ಲ ವಿಡಿಯೋಗಳನ್ನ ನೋಡಿರಿ, ಪಾಯಿಂಟ್ಸ್ ಮಾಡ್ಕೊರಿ. ಪಾಯಿಂಟ್ಸ್ ಮಾತ್ರ ಅಲ್ಲಿದಿರಬೇಕು, ಎಕ್ಸ್ಪ್ಲನೇಷನ್ ನಿಮ್ಮದೇ ಇರಬೇಕು, ಯಾರ್ದು ಕಾಪಿ ಹೊಡೆಯಂಗಿಲ್ಲ. ಆಮೇಲೆ ಇಮೋಷ್ನಲ್ ಆಗಿ ಹಾಡಾಗಿಡ ಬರೆಯಂಗಿಲ್ಲ, ಬರಿಬೇಡಿ ಫ್ರೆಂಡ್ಸ್. ಓಕೆ, ಇಮೋಷ್ನಲ್ ಆಗಿ ಸುಮ್ಮನೆ. ಆಮೇಲೆ ನೋಡಿ, ಈಗ ಕೆಲವೊಂದು ಕೊಟೇಶನ್ಸ್ಗಳು ಕೂಡ ಹೆಂಗಿದಾವೆ ಅಂದರೆ, ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನು ಆಳಬಲ್ಲದು, ಸಿಕ್ಕಾಪಟ್ಟೆ ಜನ ಬರೀತಾರೆ. ಸೇಮ್ ಬರಿಬೇಡಿ ಫ್ರೆಂಡ್ಸ್. ಓಕೆ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂದನೇದು ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನು ಆಳಬಲ್ಲದು ಅನ್ನುವಂಥ ಕೊಟೇಶನ್ನ ನಾನು ಒಪ್ಪೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ವುಮನ್ ರಿಸರ್ವೇಷನ್ ಕೊಟ್ಟಿದ್ದೇ ಮೂಲ ಉದ್ದೇಶನೇ ಏನು ಅಂದರೆ ಈಕ್ವಾಲಿಟಿನ ತರಬೇಕು ಅಂತ, ಸಮಾನತೆಯನ್ನು ತರಬೇಕು ಅಂತ. ಒಂದು ಮಗು ಹುಟ್ಟಿದ ಮೇಲೆ ಆ ಮಗುನ ಬೆಳೆಸೋದು, ಆ ಮಗುನ ತೊಟ್ಟಿಲು ತಗೋದು, ಇದು ಬರೀ ಮಹಿಳೆಯರೇ ಇರಬೇಕು ಅಂತ ಎಲ್ಲಿ ಬರೆದಿದೆ? ಮಹಿಳೆ ಮಾತ್ರ ಈ ಕೆಲಸ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ತೊಟ್ಟಿಲ ತೂಗುವ ಕೈ ಫಾದರ್ದು ಇರ್ಬೋದಲ್ವಾ? ನೀವು ಚಿಕ್ಕವರಿದ್ದಾಗಿಂದಾನೇ ಮಕ್ಕಳನ್ನ ಬೆಳೆಸುವಂಥ ಮೂಲ ವರ್ಷಗಳಲ್ಲಿನೇ ಸೊ ಈ ಸಮಾನತೆ ಅನ್ನೋದನ್ನು ಮನೆಯೊಳಗೆ ಫಾಲೋ ಮಾಡಿದರೆ ಆ ಮಗು ಕೂಡ ಸಮಾನತೆ ಅನ್ನೋದು ಅದಕ್ಕೆ ಅರ್ಥ ಆಗುತ್ತೆ. ಬಟ್ ಅಲ್ಲಿ ಫಾದರೇ ಈ ಕೆಲಸ ಮಾಡಬೇಕು, ಮದರೇ ಈ ಕೆಲಸ ಮಾಡಬೇಕು, ಆಮೇಲೆ ಗಂಡು ಮಕ್ಕಳು ಹಿಂಗೆ ಇರಬೇಕು, ಹೆಣ್ಮಕ್ಳು ಹಿಂಗೆ ಇರಬೇಕು, ಗಂಡು ಮಕ್ಕಳು ಅಳಬಾರ್ದು, ಅತ್ರ ಹೆಣ್ಮಕ್ಳ ಥರ ಇಂಥವೆಲ್ಲ ನಾವು ಹಾಕಿದರೆ ತಲೆಯೊಳಗೆ, ಆಮೇಲೆ ನೋಡಿ ಮನೆಯೊಳಗೆ ಮಹಿಳೆ ಇದ್ದು ಮಗುನ ಸಾಕ್ತಿದ್ರೆ ಆ ಮಹಿಳೆ ಅನ್ಎಂಪ್ಲಾಯ್ ಅಂತೆ. ಸೊ ಆಫೀಸ್ಗೆ ಹೋಗುವಂಥ ಪುರುಷ ಎಂಪ್ಲಾಯ್ ಅಂತೆ. ಈ ಒಂದು ಮನೋಭಾವ ಇದ್ದಾಗ ಎಲ್ಲಿಂದ ಈಕ್ವಾಲಿಟಿ ಬರುತ್ತೆ ಗೈಸ್?
ಥಿಂಕ್ ಡೀಪ್ಲಿ. ನನ್ನ ವಿಡಿಯೋಸ್ ನೀವು ಯಾವ್ದು ಬೇಕಾದ ವಿಡಿಯೋ ನೋಡಿ. ಇನ್ನೊಂದು ಈರಿನ ಕನ್ನಂಬಡಿ ಅಂತ ಏನು ಚಾನಲ್ ಇದೆ, ಆ ಒಂದು ಏನು ಚಾನಲಲ್ಲೂ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ನೋಡಿ ನೀವು. ಸೊ ಇಲ್ಲಿ ನಾವು ಶಿಕ್ಷಣ ಪಡೆದಿರೋ ಉದ್ದೇಶ ಏನು? ಹೊಸದನ್ನು ಕಲೀಲಿಕ್ಕೆ, ಬದಲಾವಣೆ ಆಗಲಿಕ್ಕೆ ಶಿಕ್ಷಣ ಪಡೆದಿದ್ದು, ಬರೀ ಜಾಬ್ ತೊಗೊಳಕ್ಕಲ್ಲ ಫ್ರೆಂಡ್ಸ್. ಓಕೆ, ಸೊ ಮೊದಲು ಮಾನವರಾಗ್ರಿ, ಮೊದಲು ಥಿಂಕ್ ಮಾಡಿರಿ. ನೀವು ಈಕ್ವಾಲಿಟಿ ಬೇಕು ಅನ್ನೋದೇ ಆದರೆ, ಸಮಾನತೆ ಬೇಕು ಅನ್ನೋದೇ ಆದರೆ, ಬರೀ ಮಹಿಳೆ ಮಾತ್ರ ಮಗುನ ಬೆಳೆಸಬೇಕು ಅಂತ ಯಾರು ಹೇಳಿದ್ದಾರೆ? ಇಂಥ ವಿಚಾರಗಳನ್ನು ಇಟ್ಕೊಂಡ್ರೆ ಈ ಸಮಾಜದೊಳಗೆ ಈಕ್ವಾಲಿಟಿ ಯಾವತ್ತಾದರೂ ಬರೋಕ್ಕೆ ಸಾಧ್ಯ ಇದೆಯಾ? ಪ್ಲೀಸ್ ಥಿಂಕ್ ಇಟ್ ಫ್ರೆಂಡ್ಸ್. ಓಕೆ, ಥಿಂಕ್ ಮಾಡ್ಬೇಕು ನೀವು. ಸುಮ್ಮನೆ ಈಗ ನಾನು ಹೇಳಿದೆ ಅಥವಾ ಬುಕ್ಗಳು ಕೊಟ್ಟಿದ್ರು ಬರೆಯಂಗಿಲ್ಲ. ಅದು ಸರಿ ಇದ್ದರೆ ಮಾತ್ರ ವಿಚಾರ ಮಾಡಿರಿ. ಓಕೆ, ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ವಿಚಾರ ಮಾಡಿರಿ. ವಿಚಾರ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರುತ್ತೆ. ಓಕೆ, ನಿಮ್ಮ ವಿಚಾರಗಳಿಂದ ಮಾತ್ರ ನೀವು ಜೀವನದೊಳಗೆ ಉದ್ಧಾರ ಆಗ್ತೀರಾ, ಜೀವನದೊಳಗೆ ನೀವು ಮುಂದೆ ಬರ್ತೀರಾ. ನಾಟ್ ಕಾಪಿ ಮಾಡೋದ್ರಿಂದ ಉದ್ಧಾರ ಆಗೋದಿಲ್ಲ, ಕಾಪಿ ಮಾಡೋದ್ರಿಂದ ನೀವು ಮುಂದೆ ಬರೋದಿಲ್ಲ. ಕಾಪಿ ಮಾಡೋದನ್ನು ಯಾವತ್ತೂ ಪ್ರಮೋಟ್ ಮಾಡಬಾರ್ದು. ಓಕೆ, ನಾನು ಪ್ರಬಂಧನ ನಿಮಗೆ ಯಾಕೆ ಪೂರ್ತಿ ಓದಿ ಹೇಳಿಲ್ಲ ಅಂದರೆ, ಈಗ ಸೊ ಇವನ್ ನನ್ನ ವಿಡಿಯೋದೊಳಗೂ ಕೂಡ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟೇ ಬರೀರಿ ಫ್ರೆಂಡ್ಸ್, ಇಷ್ಟೇ ಪ್ರಬಂಧ ಬರೀರಿ, ಇದನ್ನು ನೋಡ್ರಿ, ಹಿಂಗೆ ಬರೀರಿ. ನೋ ಫ್ರೆಂಡ್ಸ್. ಓಕೆ, ಸೊ ಇದನ್ನು ಓದ್ರಿ, ನಿಮಗೆ ಹೆಂಗೆ ಬೇಕೋ, ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕೋ ಆ ಸಬ್ಜೆಕ್ಟ್ ಮೇಲೆ ಪ್ರಬಂಧ ಬರೀರಿ. ಇಷ್ಟೇ ಓದ್ರಿ, ಇಷ್ಟೇ ಮಾಡ್ರಿ, ಇಷ್ಟೇ ಸಾಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವರ್ಕ್ ಆಗೋದಿಲ್ಲ. ನಿಮ್ಮದೇ ಭಾಷೆಯ ಒಳಗೆ ನೀವು ಪ್ರಬಂಧವನ್ನು ಬರಿಬೇಕು. ಆಮೇಲೆ ಭಾಳಷ್ಟು ಜನ ಇವತ್ತು ಬೆಳಗ್ಗೆಯಿಂದ ಕೂಡ ಸ್ಟೂಡೆಂಟ್ಸ್ ಬಂದವರು ಹೇಳ್ತಾ ಇದ್ದಾರೆ, ಸರ್ ಸಿಲೆಬಸ್ ಕಂಪ್ಲೀಟ್ ಆಗಿಲ್ರಿ, ಸಿಲೆಬಸ್ ಕಂಪ್ಲೀಟ್ ಆಗಿಲ್ರಿ. ಜಗತ್ತಿನೊಳಗೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡ್ತಿದ್ದಾರೋ ಯಾರ್ದು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ್, ಆಗೋದು ಇಲ್ಲ. ನೀವು PSI ಸಿಲೆಬಸ್ ಈಗ ಕಂಪ್ಲೀಟ್ ಮಾಡೋದು ಬಿಡ್ರಿ, ನೀವು 30 ವರ್ಷ PSI ಆಗಿ ಕೆಲಸ ಮಾಡಿದ ಮೇಲೆ, ರಿಟೈರ್ಡ್ ಆದಾಗಲೂ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿರೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳ ನೇಚರ್ ಹಾಗೆ ಇದೆ. ಸಿಲೆಬಸ್ ಒಂದಿದೆ, ಬಟ್ ಅದು ಕಂಪ್ಲೀಟ್ ಆಗೋದೇ ಇಲ್ಲ, ಯಾರ್ದು ಕಂಪ್ಲೀಟ್ ಆಗೋದಿಲ್ಲ. ಯಾರಾದರೂ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಡ್ರಿ, ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ, 15 ದಿನದೊಳಗೆ ಇದನ್ನು ಮಾಡಿರಿ, ನೋ, ಇಂಪಾಸಿಬಲ್. ಟ್ರೈ ಟು ಮ್ಯಾನೇಜ್. ಓಕೆ, ನಿಮಗೆ ಏನು ಗೊತ್ತಿದೆಯೋ ಅದನ್ನೇ ಕರೆಕ್ಟಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿರಿ. ನಿಮಗೆ ಆಲ್ರೆಡಿ ಏನು ಓದಿದ್ರೋ ಅದನ್ನೇ ಹೊಳ್ಳಿ ಮುಳ್ಳಿ ಓದ್ರಿ. ಓಕೆ, ಸೊ ಪ್ಲೀಸ್ ಥಿಂಕ್ ಪ್ರಾಕ್ಟಿಕಲಿ. ಈಸ್ ಇಟ್ ಪಾಸಿಬಲ್? ನಾನು 3 ತಿಂಗಳು ಮುಂಚೆನೇ ಸಿಲೆಬಸ್ ಮುಗಿಸ್ಕೊಡ್ತಿದ್ದೀನಿ, ಯಾವನು ಹೇಳಿದ್ದಾನೆ? ಇಂಪಾಸಿಬಲ್. ಸಿಲೆಬಸ್ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ನಾನು 7-8 ವರ್ಷದಿಂದ ಓದ್ತಾ ಇದ್ದೀನಿ, ನಂದು ಇನ್ನೂ ಸಿಲೆಬಸ್ ಮುಗ್ದೇ ಇಲ್ಲ. ಓಕೆ, ಸೊ ಮುಗಿಯೋದು ಇಲ್ಲ ಫ್ರೆಂಡ್ಸ್, ಒಪ್ಕೊಳ್ಳಿ ಅದನ್ನು. ಇಂಪಾಸಿಬಲ್. ನೀವು ಇವತ್ತು ಎಲ್ಲ ಕರೆಂಟ್ ಅಫೇರ್ಸ್ ಓದಿರ್ಬೋದು, ಆಗಸ್ಟ್ ಮಂತಿಂದ ಬಿಟ್ಟಿರ್ಬೋದು, ಎಕ್ಸಾಮ್ ಒಳಗೆ ಆಗಸ್ಟ್ ಮಂತಿಂದೇ 10 ಕ್ವಶನ್ ಕೇಳ್ತಾರೆ. ಸಿಲೆಬಸ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತೀರಾ? ಓಕೆ, 1 ವರ್ಷದ ಹಿಂದಿದ್ದು 2023 ಜನವರಿದು ನೀವು ಓದಿಲ್ಲ, ಬಟ್ ಅಲ್ಲಿದೆ ಕ್ವಶನ್ ಬಂದು ಅಂದರೆ ಏನು ಮಾಡ್ತೀರಾ? ಎಲ್ಲಿಂದ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀರಾ? ದ್ಯಾಟ್ ಈಸ್ ನಾಟ್ ಪಾಸಿಬಲ್ ಗೈಸ್. ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಳಂಗಿಲ್ಲ. ಓಕೆ, ಕಂಪ್ಲೀಟ್ ಮಾಡಿದ್ದೇನೆ ಪರ್ಫೆಕ್ಟ್ ಮಾಡ್ತೀನಿ. ಎಕ್ಸಾಮಿನೇಷನ್ ಹಾಲ್ ಒಳಗೆ ನಾನು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಕ್ವಶನ್ಸ್ಗಳನ್ನ ಹಾಕ್ತೀನಿ, ಎಸ್ಸೇನ ಪ್ರಾಕ್ಟೀಸ್ ಮಾಡ್ತೀನಿ. ಈ ಪೇಪರ್ 1ಗೆ ಇಂಪಾರ್ಟೆನ್ಸ್ನ ಕೊಡ್ರಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇಷ್ಟೇ ನೀವು ಮಾಡಬೇಕಾಗಿತ್ತು. ಓಕೆ, ಆಮೇಲೆ ಇಲ್ಲಿ ಮುಗೀತು, ಇಷ್ಟೇ ನಂಗೆ ಮಾರ್ಕ್ಸು, ನಂದಿಷ್ಟೇ, ನನ್ನ ಜೀವನನೇ ಇಷ್ಟೇ ಅಂದ್ಕೊಳಂಗಿಲ್ಲ. ಓಕೆ, ನಿಮ್ಗೆ ಲಾಸ್ಟ್ ಟೈಮ್ ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, ಬಿಟ್ಬಿಡಿ, ಅದನ್ನು ಏನು ಮಾಡೋರು ಇದ್ದೀರ ಅದನ್ನು ತೊಗೊಂಡು. ಬಟ್ ಈ ಬಾರಿ ನೀವು ಜಾಸ್ತಿ ಮಾರ್ಕ್ಸ್ ಬರಲಿಕ್ಕೆ ಏನು ಮಾಡ್ತೀರಾ, ನಿಮ್ಮ ಯೋಜನೆ ಏನು, ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಒಂದು ಟಾರ್ಗೆಟ್ ಹಾಕೊಡ್ರಿ. ಆಲ್ರೆಡಿ ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡೀನಿ, ಅವ್ರನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಸೊ ಬರೀ ಹೊಡೆಯಂಗಿಲ್ಲ, ಓವರ್ ಕಾನ್ಫಿಡೆನ್ಸು ಬೇಡ. ಲಾಸ್ಟ್ ಟೈಮ್ 40 ಬಂದಿದೆ, ಈ ಸರ್ತಿ ಏನು ಹಾಕಿಬಿಡೋದು, ಹಂಗೆ ಬೇಡ. ಓಕೆ, ಲಾಸ್ಟ್ ಟೈಮ್ KA ಯಾವ ಆಧಾರದ ಮೇಲೆ ಮಾರ್ಕ್ಸ್ ಕೊಟ್ಟವರು ಗೊತ್ತಿಲ್ಲ. ಓಕೆ, ಸೊ ಹಾಗೆ ಸುಮ್ಕೊಂಡ್ರಂಗಿಲ್ಲ, ಮರಳಿ ಯತ್ನವ ಮಾಡ್ತಾನೆ ಇರಬೇಕು. ಓಕೆ, ಸೊ ಅಗೇನ್ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿರಿ. ಡಿಸ್ಹಾರ್ಟನ್ ಆಗಂಗಿಲ್ಲ. ಇವತ್ತಿನ ಟಾರ್ಗೆಟ್ ಏನಿದೆಯೋ ಅದನ್ನು ಕರೆಕ್ಟಾಗಿ ರೀಚ್ ಮಾಡಿ. ಯಾರ್ದು ಸಿಲೆಬಸ್ ಮುಗ್ದಿಲ್ಲ, ಡೋಂಟ್ ವರಿ, ನೀವು ಒಬ್ಬರೇ ಅಲ್ಲ. ಓಕೆ, ಸೊ ನಿಮಗೆ ಎಷ್ಟು ಸಮಯ ಇದೆ, ಎಲ್ಲರಿಗೂ ಅಷ್ಟೇ ಇದೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ನ ಮಾಡಿ. ಆಲ್ ದಿ ಬೆಸ್ಟ್. ಮತ್ತೆ ನಾನು ವಿಡಿಯೋನ ಹಾಕ್ತಾನೆ ಇರ್ತೀನಿ, ಅವುಗಳನ್ನ ನೋಡಿ ಫ್ರೆಂಡ್ಸ್. ಆಮೇಲೆ ಜಾಸ್ತಿ ಮೊಬೈಲ್ನ ಯೂಸ್ ಮಾಡಬೇಡಿ, ಆದಷ್ಟು ಕಡಿಮೆ ಯೂಸ್ ಮಾಡಿರಿ. 1 ಅವರ್, ಹಾಫ್ ಆನ್ ಅವರ್ ಯೂಸ್ ಮಾಡಿ, ಉಳ್ಕಿದ ಟೈಮಲ್ಲಿ ಓದಿ. ಓಕೆ, ಬಾಯ್.